ಇವತ್ತಿನ ವಾಕ್ಯದಲ್ಲಿ ನಾವು ಹೋಗರಿ, ಸಮಯದೊಡ ಪರವಾಗಿಲ್ಲ. ನಮ್ಮ ಪ್ರಾರ್ಥನೆ ದೇವರು ಯಾಕ ಕೇಳುತ್ತಿಲ್ಲ ಎಂಬುದಾಗಿ ಈ ವಿಷಯದಲ್ಲಿ ನಾವು ಇವತ್ತು 3-4 ವಿಷಯದ ಇವತ್ತಿನ ವಾಕ್ಯದ ಕಡೆ ನಾವು ಹೋಗರ ಪ್ರಿಯರೇ. ಮೊದಲನೇದಾಗಿ ಏಷ್ಯನ್ ಬದರ್ಗಂತ 59ನೇ ಅಧ್ಯಾಯ 1-2 ವಚನ ಓದ್ರಿ. ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೊಟ್ಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ ಎಂಬುದಾಗಿ. ನಮ್ಮ ಪ್ರಾರ್ಥನೆ ಯಾಕೆ ದೇವರು ಕೇಳೋದಿಲ್ಲ? ವಾರದಾಗ 1 ದಿನ 2 ದಿನ ಉಪವಾಸವಾಗಿ ನಾವು ಪ್ರಾರ್ಥನೆ ಮಾಡಿದೆವು, ಆದ್ರೆ ನಮ್ಮ ಪ್ರಾರ್ಥನೆ ದೇವರು ಯಾಕೆ ಕೇಳೋದಿಲ್ಲ ಎಂಬುದೊಂದು ಕ್ವಶನ್ ನಿಮ್ಮೊಳಗದ ಪ್ರಿಯ. ಆದ್ರೆ ನಿಮ್ಮ ಪಾಪ ನಿಮ್ಮ ಅಪರಾಧಗಳು ದೇವರ ಮುಖಕ್ಕ ಅಡ್ಡವಾಗಿ ಒಂದು ಪ್ರೇರೆ ನಮ್ಮೊಳಗೊಂದು ಕ್ವಶನ್ ಇರ್ತದೆ ಯಾವಾಗಲೂ. ನಮ್ಮ ಪ್ರಾರ್ಥನೆ ದೇವರು ಯಾಕೆ ಕೇಳೋದಿಲ್ಲ? ನಾವು ಸೇವಕರಾಗಿದ್ದ ನಮ್ಮ ಪ್ರಾರ್ಥನೆ ಕೇಳೋದಿಲ್ಲ, ನಾವು ನಂಬಿಕಸ್ಥರಾಗಿದ್ದ ಪ್ರಾರ್ಥನೆ ಕೇಳೋದಿಲ್ಲ. ವರ್ಷಕ್ಕೊಮ್ಮ 40 ದಿನ ಉಪವಾಸ ಪ್ರಾರ್ಥನೆ ಮಾಡ್ತೇವೆ, ನಮ್ಮ ಪ್ರಾರ್ಥನೆ ದೇವರು ಕೇಳೋದಿಲ್ಲ. ನಮಗೆ ಪುತ್ರ ಸಂತಾನ ಸಿಕ್ಕಿಲ್ಲ, ನಮಗಿರ್ತಕ್ಕಂಥ ರೋಗ ವ್ಯಾಧಿಗಳು ಬಿಟ್ಟು ಹೋಗಿಲ್ಲ, ನಮ್ಮೊಳಗೆ ಅದ್ಭುತ ಸೂಚಕಗಳು ಜರಗಲಿಲ್ಲ ಎಂಬುದಾಗಿ ನಿಮ್ಮ ಉದ್ದೇಶದ ಪ್ರಿಯ. ಆದ್ರೆ ದೇವರ ಹಸ್ತ ಮೊಟ್ಟಗೈಯಲ್ಲ, ದೇವರ ಹಸ್ತ ಮುಡ್ತಕ್ಕಂಥದ ಪ್ರಿಯರೇ. ದೇವರ ಹಸ್ತ ನೀವು ರಕ್ಷಿಸ್ತಕ್ಕಂಥದ, ದೇವರ ಹಸ್ತ ನಿನಗೆ ಬಿದ್ದೋದ್ರ ಎಬ್ಸ್ತಕ್ಕಂಥ ಹಸ್ತ ಅದ. ಆದ್ರೆ ದೇವರು ಹೇಳ್ತಾನ, ನನ್ನ ಕೈ ಮೊಟ್ಟಗೈಯಲ್ಲ, ನಿಮ್ಮ ಪಾಪಗಳು ನಿಮ್ಮ ಅಪರಾಧಗಳು ದೇವರ ಮುಖಕ್ಕೆ ಆತನ ಸಮ್ಮುಖಕ್ಕೆ ಅಡ್ಡವಾಗ ಪ್ರಿಯರೇ. ಒಂದ್ವೇಳೆ ನೀವು ಯಾವ ವಿಷಯದಾಗ ಸರಿಪಡಿಸ್ತೀರಿ, ಯಾವ ವಿಷಯದಾಗ ನೀವು ಬಿದ್ದೋಗ್ರಿ, ನೀವು ಪ್ರಾರ್ಥನೆ ಮಾಡತ್ತೀರಿ ಪರವಾಗಿಲ್ಲ, ಅನೇಕ ಸೇವಕರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಪರವಾಗಿಲ್ಲ, ಅನೇಕ ಸಭಾಧ್ಯಕ್ಷರು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಪರವಾಗಿಲ್ಲ, ರೋಗಿಗಳಿಗೆ ಎಣ್ಣೆ ಹಚ್ಚಿ ನೆನೆಸ ಮೇಲೆ ಪ್ರಾರ್ಥನೆ ಮಾಡ್ತಾರೆ ದೇವರು ಆ ಪ್ರಾರ್ಥನೆ ಮಾಡ್ತಾರೆ ಸೇವಕರು ಪರವಾಗಿಲ್ಲ. ಆದರೆ ನಿಮ್ಮ ಪ್ರಾರ್ಥನೆಗ ದೇವರ ಮುಖ ಕಾಟಾಗಿದೆ ಪ್ರಿಯರೇ. ಏನಾದ ಗೊತ್ತದನ? ನಿಮ್ಮ ಪಾಪ. ಇವತ್ತು ರೋಗ, ಇವತ್ತು ಸಮಸ್ಯೆ, ಇವತ್ತು ವ್ಯಾಧಿಗಳಂತ ನಡೆದೇವು ಪ್ರಿಯರೇ. ಬಿದ್ದಿನ ಹಾಸಿಗೆದಲ್ಲಿ ನಾವು ಬೆಳೆದೇವು ಪ್ರಿಯರೇ, ಇದ್ದಿನ ಜಗದಲ್ಲಿ ಬೆಳೆದೇವು ಪ್ರಿಯರೇ. ಇನ್ನೊಬ್ಬರು ಮನುಷ್ಯಂದು ನಮಗೆ ಸಹಕಾರ ಬೇಕಾದ ಪ್ರಿಯರೇ, ನಾವ್ ಹೇಳ್ಬೇಕಾದ್ರ. ಆದ್ರೆ ದೇವ್ರಲ್ಲತನ ಈ ಕೈ ಮೊಂಡಿರ್ತಕ್ಕಂಥದ್ದು ಮುಡ್ಲಕ್ ಸಾಧ್ಯ ಅದ ರೀ. ಹಲ್ಲೆಲೂಯಾ. ಮುಂಡಗೈ ಯಾರಿಗ ಮುಡ್ಲಕ್ ಸಾಧ್ಯ ಅದನ? ಮುಂಡಗೈ ಯಾರಿಗ ಬಿದ್ದಿನಂತ ಮನುಷ್ಯ ಎಬ್ಸಲಕ್ ಸಾಧ್ಯ ಅದನ? ಈ ಮುಂಡಗೈ ಬಿದ್ದಿನಂತ ಮನುಷ್ಯ ಎಬ್ಸಲಕ್ ಸಾಧ್ಯ ಇಲ್ಲ. ಆದ್ರೆ ದೇವರ ಕೈ ಮುಂಡಲ್ಲ ಪ್ರಿಯರೇ. ಇವತ್ತು ನೀ ಮುಂಡ ಆಗಿದಿರ್ಬೇಕು, ನೀ ದೇವರ ದೃಷ್ಟಿಯಲ್ಲಿ ನೀ ಬಿದ್ದೋಗಿದಿರ್ಬೇಕು, ದೇವರ ದೃಷ್ಟಿಯಲ್ಲಿ ನೀ ಒಳ್ಳೆ ಅನೇಕ ವಿಷಯವಾಗಿ ನೀ ಹಾಳಾಗಿರ್ಬೋದು. ಭಯದಿಂದ ಭಕ್ತಿಯಿಂದ ಬೆಳೆದು ಆತನ ಕಾರ್ಯ ಕ್ರಿಯೆಗಳಲ್ಲಿದ್ದು ಆತನ ನಂಬಿಕೆ ವಿಶ್ವಾಸ ಬೆಳೆದು ಆತನ ದೇಹ ಆತನ ರಕ್ತದಲ್ಲಿ ಪಾಲ್ಭಾಗಿದ್ದಿರ್ಬೋದು. ಆದ್ರೆ ರೋಗದಲ್ಲಿ ಬಿದ್ದಿದ್ದ ಕಾರಣ ಏನದ ಗೊತ್ತದನ? ನೀ ದೇವರ ದೃಷ್ಟಿಯಲ್ಲಿ ನೀ ಕೆಟ್ಟವನಾಗಿದ್ದೆ, ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿ ಕಾಣುತ್ತಿಲ್ಲ. ನಿನ್ನ ಪಾಪ ನಿನ್ನ ಅಪರಾಧಗಳು ದೇವರ ದೃಷ್ಟಿಗೆ ಅಡ್ಡವಾಗಿದೆ ಪ್ರಿಯರೇ. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳದಂತೆ ಆತನ ಮುಖಕ್ಕೆ ಅಡ್ಡವಾಗಿವೆ. ಇವತ್ತಿದ್ದರೆ ಇವತ್ತಿನ ಪ್ರಾರ್ಥನೆ ದೇವರು ಯಾಕೆ ಕೇಳ್ತಿಲ್ಲ ಗೊತ್ತದನ? ನೀ ಮಾಡಿದ ಪಾಪಕ್ಕಾಗಿ. ಇವತ್ತಿನ ಪ್ರಾರ್ಥನೆ ಯಾಕೆ ದೇವರ ಸನ್ನಿಧಿ ಮುಟ್ಟೋದಿಲ್ಲ ಗೊತ್ತದನ? ದೇವರ ಮುಖಕ್ಕೆ ನಿನ್ನ ಅಪರಾಧಗಳೆಲ್ಲ ಅಡ್ಡಾಗಿ ನಿಂತಿನ ಕಾರಣ. ಈಗ ನಾವು ಐನಿ ಮೇಲೆ ನಿಂತಿ ಅಂತ ನೋಡ್ರಿ, ನನ್ನ ಮುಖ ಯಾರಿಗ ಕಾಣತದ? ಈಗ ಕಾಣತದ್ರಿ? ಯಾರಿಗ ಕಾಣತಿಲ್ಲ. ಈಗ ಕಾಣಿಸ್ಲತ್ತದ್ರಿ? ಕಾಣಿಸ್ಲತ್ತದ. ಇದು ಒಂದು ನನ್ನ ಮುಖ ಕಾಣದ ಅಂದ್ರೆ ಇದು ಪಾಪ ಪ್ರಿಯರೇ. ಇದು ನನ್ನ ಮುಖ ಕಾಟ ಇಲ್ಲ ಅಂದ್ರ ನನ್ನೊಳಗೆ ಯಾವ್ದು ಪಾಪ ಇಲ್ಲ. ಇದು ನಿನ್ನ ಮುಖಕ್ಕೆ ಆಟದ ಅಂದ್ರ ದೇವರ ಮೇಲೆ ಮುಟ್ಲತ್ತಿರ ಅಂದ್ರ ನಿನ್ನೊಳಗೆ ಪಾಪ ಅದ. ಇವತ್ತಿನ ಅಪರಾಧಗಳು ದೇವರ ಸನ್ನಿಧಿಗೆ ಈಗ
ದೇವರ ನಂಬಿಕಸ್ತನು, ದೇವರ ನೀತಿವಂತನು, ದೇವರ ಕೈ ಮುಟ್ಟ ಇಲ್ಲ, ದೇವರ ಕೈ ಮುಡ್ತಕ್ಕಂಥ ಕೈದ ಪ್ರಿಯರೇ. ಆದರೆ ನಿನ್ನ ಪಾಪಗಳು ಅಪರಾಧಗಳು ದೇವರ ದೃಷ್ಟಿಗೆ ಅಡ್ಬಿದ್ದವ ಪ್ರಿಯರೇ. ನಿನ್ನ ಪಾಪಗಳು ನಿನ್ನ ಅಪರಾಧಗಳು ದೇವರ ದೃಷ್ಟಿಗೆ ಅಡ್ಡಾಗಿದ್ದ ಕಾರಣ ಈಗ ದೇವರು ನಿನಗ ಮುಟ್ಟದಿಲ್ಲ ಪ್ರಿಯರೇ. ಪ್ರಾರ್ಥನೆಗಳು ರಿಕ್ವೆಸ್ಟ್ಗಳು ಬಾರ್ದು, ಚಿಟ್ಟಿಗಳು ಬಾರ್ದು ನಾವು ಪ್ರಾರ್ಥನೆ ರಿಕ್ವೆಸ್ಟ್ ಪ್ರಿಯರೇ. ಸೇವಕರಿಗೆ ಅರ್ಧ ರಾತ್ರಿ ಫೋನ್ ಮಾಡ್ತೇವೆ, ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಯಾವಾಗ ನಮಗ್ ಸಮಸ್ಯೆ ಬಂದ, ಯಾವಾಗ ಕಷ್ಟ ಬಂದದ ಅವಾಗ ನಾವು ಫೋನ್ ಮಾಡ್ತೇವೆ ಸೇವಕರು. ಏನಂತ? ಸೇವಕರೇ ನಮಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಸೇವಕರೇ ಮಗಳು ಕಿರಿಕಿರಿ ಮಾಡದ ಪ್ರಾರ್ಥನೆ ಮಾಡ್ರಿ. ಸೇವಕರೇ ಮಗ ಕಿರಿಕಿರಿ ಮಾಡದ ಪ್ರಾರ್ಥನೆ ಮಾಡ್ರಿ. ಸೇವಕರೇ ಮಗ 18-20 ವರ್ಷದವನ ನಾ ಹೇಳ್ತಕ್ಕಂಥ ಮಾತು ಕೇಳತಿಲ್ಲ, ಕುಡಿದು ತಿಂದು ಹಾಳಾಗತನ, ನಮ್ಮ ವಿಷಯದ ಪ್ರಾರ್ಥನೆ ಮಾಡ್ರಿ. ಅನೇಕ ಸ್ತ್ರೀಯರು ಫೋನ್ ಮಾಡ್ತಾರ, ಸೇವಕರೇ ನಮ್ಮ ಯಜಮಾನ ಕುಂಡು ತಿಂದು ಹಾಳಾಗತನ ಅವನಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಅನೇಕ ಯಜಮಾನರು ಫೋನ್ ಮಾಡ್ತಾರ, ಇಸ್ತ್ರಿಗೋಸ್ಕರ ನನ್ನ ಹೆಂಡತಿನ ಈ ಮಾತು ಕೇಳಲ್ಲ ಸೇವಕರೇ, ನನ್ನ ಹೆಂಡತಿ ವಿಷಯದ ಪ್ರಾರ್ಥನೆ ಮಾಡ್ರಿ. ನಮ್ ಕುಟುಂಬದ ಒಕ್ಕಟ್ಟಿಲ್ಲ, ನಾವು ಕುಟುಂಬದ ಒಂದಾಗಿ ಜೀವಿಸ್ಲತ್ತಿಲ್ಲ ಸೇವಕರೇ, ನಮ್ಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತೇವ್ರಿ. ಆದ್ರೆ ನಿಮ್ಗೋಸ್ಕರ ಸೇವಕರು ಪ್ರಾರ್ಥನೆ ಮಾಡ್ತಾರ ಇಲ್ಲಂತಿಲ್ಲ, ಆದ್ರೆ ನಿನ್ನ ಪಾಪ ನಿನ್ನ ಅಪರಾಧಗಳು ದೇವರ ಮುಖಕ ಅಡ್ಡವಾಗ ಪ್ರೇರೆ. ಕನ್ನಡದಾಗ ನೋಡ್ಕೊಂಡ್ರೆ ಮುಖ ಹೆಂಗ್ ಕಾಣಿಸ್ತದ ಆ ರೀತಿಗೆ ದೇವರ ಒಟ್ಟಿಗೆ ನಾವಿದ್ದೇವಂದ್ರ ದೇವರು ನಿಮ್ಮನ್ನು ಮುಟ್ಟಿ ನಿಮ್ಮನ್ನು ಸ್ವಸ್ಥತೆ ಬಿಡುಗಡೆ ಮಾಡ್ಲಕ್ಕ ಸಿದ್ಧವಾಗಿದ್ದನು ಪ್ರಿಯರೇ. 4ನೇ ವಚನ ಓದ್ರಿ. ಇವರಲ್ಲಿ ಯಾರು ನ್ಯಾಯವಾಗಿ ನ್ಯಾಯಸ್ಥಾನಕ್ಕೆ ಹೋಗುವುದಿಲ್ಲ, ಯಾರು ಸತ್ಯವಾಗಿ ವಾದಿಸುವುದಿಲ್ಲ, ಅವರು ಶೂನ್ಯವಾಗಿರುವುದನ್ನು ನಂಬಿಕೊಂಡು ಅಬದ್ಧವನ್ನು ಆಡುತ್ತಾರೆ, ಹಿಂಸೆಯನ್ನು ಗರ್ಭಧರಿಸಿ ಶ್ರಮೆಯನ್ನು ಹೇರುತ್ತಾರೆ ಎಂಬುದಾಗಿ. ಯಾರು ಕರೆಕ್ಟ್ ಆಗಿ ನಾವು ವಾದಿಸಿಕೊಂತಾರಲ್ಲ, ಯಾರು ಕರೆಕ್ಟ್ ಆಗಿ ನಾವು ನ್ಯಾಯ ಮಾಡ್ತಕ್ಕಂತರಾಗಿಲ್ಲ, ಯಾರು ಕರೆಕ್ಟ್ ಆಗಿ ನಾವು ದೇವರ ದೃಷ್ಟಿಯಲ್ಲಿ ಸರಿಯಾಗಿ ನಾವು ಕಾಣುತ್ತಿಲ್ಲ ಪ್ರಿಯರೇ. ಯಾಕೆ ಗೊತ್ತದನ? ನಮ್ಮ ಪಾಪ ಅಪರಾಧಗಳು ದೇವರ ಮುಖಕ ಅಡ್ಡಾಗಿದ್ದ ಕಾರಣ ಪ್ರಿಯರೇ. ನಮ್ಮ ಪ್ರಾರ್ಥನೆಗೂ ದೇವರು ಕೇಳತ್ತಿಲ್ಲ ಗೊತ್ತದನ? ಇದೇ ವಿಷಯದಲ್ಲಿ ದೇವರ ಕೇಳತ್ತಿಲ್ಲ ಪ್ರಿಯರೇ. ಧರ್ಮೋಪದೇಶ ಕಾಂಡ 30ನೇ ಅಧ್ಯಾಯ 19ನೇ ವಚನ ಓದ್ರಿ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಗಳಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಆದುಕೊಳ್ಳಿರಿ ಎಂಬುದಾಗಿ. ಏನ್ ಮಾಡ್ಬೇಕಾದ್ರಿ? ನಾವು ಬದುಕಿಕೊಳ್ಬೇಕಾದ್ರ ನಾವು ಜೀವವನ್ನೇ ಆಸ್ಕೋಬೇಕಂತ ಪ್ರೇರೆ. ದೇವರು ಸ್ಪಷ್ಟವಾಗಿ ನಮ್ಮನ್ನು ಖಂಡಿಸ್ಲತ್ತಾನ. ಜೀವ ಮರಣ ಶಾಪ ಆಶೀರ್ವಾದ ಅದು ನಮ್ಮೆಲ್ಲ ಪ್ರೇರೆ, ಅದಕ್ಕೆ ನಾವೇ ಆಧಾರವಾಗಿದ್ದೇವೆ ಪ್ರೇರೆ. ಒಂದೊಂದು ಯಾವುದೋ ವಿಷಯದಾಗ ನೀ ನಿರ್ಲಕ್ಷ್ಯವಾಗಿದ್ದಿ, ಯಾವುದೋ ವಿಷಯದಾಗ ನೀ ನಿರಾಕರಿಸವಾಗಿದ್ದೆ ಅಂದ್ರ ದೇವರನ್ನ ಮುಟ್ಲಕ್ ಸಾಧ್ಯ ಇಲ್ಲ. ದೇವರ ಆಶೀರ್ವಾದ ನಿನ್ ಮನೆಗೆ ಬರ್ಲಕ್ ಸಾಧ್ಯ ಇಲ್ಲ. ಯಾಕಂದ್ರೆ ನಿನ್ಮೇಲೆ ಇಟ್ಟನ್ ಪ್ರೇರೆ ಜೀವ ಮರಣ ಆಶೀರ್ವಾದ ಶಾಪಗಳನ್ನು ದೇವರ ಮೇಲೆ ಇಟ್ಟನ್ ಪ್ರೇರೆ. ನೀ ಮೇಲೆ ಇಟ್ಟಿನ ಕಾರಣ ನೀನು ಎದ್ದು ನಿಂತು ಇವನ ಸಿದ್ಧವಾಗಿದ್ದ ದೇವರೆಂಬುದಾಗಿ ನೀವೊಂದು ಪ್ರಕಟವಾಗಿದ್ದೆ ಅಂದ್ರೆ ದೇವರು ಜೀವಿತದಲ್ಲಿ ಅದ್ಭುತ ಮಾಡಕ್ ಸಾಧ್ಯ ಸಿದ್ಧವಾಗಿದ್ದನ್ ಪ್ರೇರೆ. ನಮ್ಮ ಪಾಪಗಳು ನಮ್ಮ ಅಪರಾಧಗಳು ದೇವರ ದೃಷ್ಟಿಯಲ್ಲಿ ಅಡ್ಡಾಗಿವ ಪ್ರೇರೆ. ಇವತ್ತು ಒಂದ್ರೆ ನೀ ಪ್ರಾರ್ಥನೆ ಮಾಡೋದ್ರೆ ದೇವರು ನಿನ್ನ ಪ್ರಾರ್ಥನೆ ಕೇಳ್ತಾನೆ ಪ್ರೇರೆ. ಒಂದು ನೀ ಪ್ರಾರ್ಥನೆ ಮಾಡಿದ್ರ ಮತ್ ನಿನಗ ಏನ್ ಹಿಡಿತದೆ ಎಂಬುದಾಗಿ, ಒಂದು ನೀ ಪ್ರಾರ್ಥನೆ ಮಾಡಲೋದ್ರ ನಿನಗೆ ಏನ್ ಹಿಡಿತದೆ ಎಂಬುದಾಗಿ ನಾವು ನೋಡ್ರ ಪ್ರೇರೆ. 2ನೇ ವಿಷಯದ ಬಂದಾಗ, ಮೊದಲನೇ ವಿಷಯವಾಗ ನಮ್ಮ ಪ್ರಾರ್ಥನೆ ದೇವರು ಕೇಳತ್ತಿಲ್ಲ ಅಂದ್ರ ಆತನ ಮುಖಕ್ಕ ಅಡ್ಡಾಗಿರ್ತಕ್ಕಂಥ ನಮ್ಮ ಅಪರಾಧಗಳು, ನಮ್ಮ ತಪ್ಪುಗಳು, ನಮ್ಮ ಪಾಪಗಳು. 2ನೇ ವಿಷಯದಾಗ ಬಂದಾಗ ಮತ್ ನಮಗೆ ಏನು ಹೇಳುತ್ತೆ ಎಂಬುದಾಗಿ, ಅರಣ್ಯಕಾಂಡ 32ನೇ ಅಧ್ಯಾಯ 23ನೇ ವಚನ. ನಿಮಗೊಂದು ಹಿಡ್ಕೊಂಡಿದ್ದು ಪ್ರೇರೆ ಹೋಗ್ವಿ, ಅದು ಏನೆಂಬುದಾಗಿ ನೋಡ್ರಿ ನಾವು. ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರುದ್ಧವಾಗಿ ಪಾಪ ಮಾಡಿದವರಾಗಿರುವಿರಿ, ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ಹುಡುಕಿಕೊಂಡೇ ಬರುವುದು ಎಂದು ತಿಳಿದುಕೊಳ್ಳಿರಿ ಎಂಬುದಾಗಿ. ನಮಗೇನ್ ಹಿಡಿತೇವಂತ್ರಿ? ನಾವು ಕರೆಕ್ಟ್ ಆಗಿಲ್ಲ, ನಾವು ದೇವರ ದೃಷ್ಟಿಯಲ್ಲಿ ಸರಿಯಾಗಿಲ್ಲ,
ನಾವು ಬರೀ ಪಾಪ ಮಾಡ್ತಕ್ಕಂಥರಾಗಿದ್ದೆವು, ನಾವು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದೆವು, ಪಾಪ ಮಾಡ್ತಕ್ಕಂಥರಾಗಿದ್ದೆವು ಕೂಡ ಪರವಾಗಿಲ್ಲ. ಆದ್ರೆ ಪಾಪ ನಮ್ಗೆ ಏನ್ ಮಾಡ್ತಾ ಗೊತ್ತದನ್ನ ಹಿಡ್ಕೊಳ್ಳೋದನ್ನು ಪ್ರಿಯರೇ ಸ್ಪಷ್ಟವಾಗಿ. ಒಂದು ಮಗಳಿಗೆ ಕೆಳಗೆ ಬಿದ್ದ ತಕ್ಷಣ ವರ್ಷದ ಕೂಸದ, 2 ವರ್ಷದ ಕೂಸದ, 3 ವರ್ಷದ ಕೂಸದ ಮಗುದ ಅದು ಬಿದ್ದು ಹೋಗಿ ಅದು ಕೆಳಗಾದ್ರೆ ಅದಕ್ಕೆ ಹಿಂಗ್ ಹಿಡಿದು ನಾವು ಮ್ಯಾಕೆತ್ಕೋತೇವೆ ಪ್ರಿಯರೇ. ಯಾಕ? ಆ ಕೂಸು ನಮ್ಮದಿದ್ದ ಕಾರಣ, ಆ ಮಗು ನಮ್ದಿದ್ದ ಕಾರಣ ಆ ಮಗುವಿಗೆ ನಾವು ಎತ್ಕೊಳ್ತೇವೆ ಪ್ರಿಯರೇ. ಒಂದು ವೇಳೆ ಪಾಪಕನೇ ಭಾರಿ ಸಾವಾಗಿದ್ದು, ಪಾಪಕನೇ ಅಧೀನವಾಗಿದ್ದು, ಪಾಪದ ಕಾರ್ಯ ಕ್ರಿಯೆಗಳು ನೀ ಮಾಡ್ತಕ್ಕಂಥವನಾಗಿದ್ದೆ ಅಂದ್ರ ಪಾಪ ನಿನಗ ಬೆನ್ನತ್ತಿ ಓಡ್ಬರ್ತಂತ ಪ್ರಿಯರೇ. ಒಬ್ಬ ಮನುಷ್ಯ ಹೊಡಿಲಕ್ ಬಂದ್ರೆ ನಾವು ಯಾವ ರೀತಿ ತಪ್ಪಿಸ್ಕೊಂಬಂದಾಗ ಓಡ್ತೇವೋ ಅದೇ ರೀತಿ ಪಾಪ ಮಾಡ್ತಾ ಗೊತ್ತದನ ನೀ ತಪ್ಪಿಸ್ಕೊಂಡು ಓಡೋದ್ರು ಕೂಡ ನಿಂಗೇನ್ ಮಾಡ್ತದ ಹಿಡ್ಕೋದು ಪ್ರಿಯರೇ. ಅದು ಬಿಟ್ಕೊಳಕ್ ಸಾಧ್ಯ ಇಲ್ಲ. ಹೆಂಗ್ ಹಿಡಿದ ಗೊತ್ತದನ? ನೀ ದೇವರ ದೃಷ್ಟಿಯಿಂದ ನೀ ದೂರ ಆಗಿನ ಕಾರಣ, ದೇವರ ಬಳಿ ನೀವು ವಿರುದ್ಧವಾಗಿ ನೀ ಬಾಜಿಗೆ ಬಂದಿನ ಕಾರಣ ನಿನ್ನ ಪಾಪ ನಿನಗ ಹಿಡಿತದ ಪ್ರಿಯರೇ. ಓಡ್ಕೊಂಡ್ ಬರ್ತದ ಪ್ರಿಯರೇ. ನಿನ್ನಿಂದ ಪಾಪ ಓಡ್ಲಿ, ಶಾಪ ಓಡ್ಲಿ, ದೋಷ ಓಡ್ಲಿ, ಅಪರಾಧ ಓಡ್ಲಿ, ಆದ್ರೆ ಓಡ್ಲಕ್ ಸಾಧ್ಯ ಇಲ್ಲ. ಅದು ನಿನ್ನ ಹಿಂದೆ ಓಡ್ಕೋದು ಉಂಟದ ಪ್ರಿಯರೇ. ಯಾಕ? ನಿನಗೆ ಹಿಡಿಬೋದಕ್ಕೋಸ್ಕರ. ಇವತ್ತು ಒಂದು ವೇಳೆ ನೀನು ಎಚ್ಚರವಾಗಿದ್ದು, ಆತನ ದೃಷ್ಟಿಯಲ್ಲಿ ಕರೆಕ್ಟವಾಗಿದ್ದು, ಒಂದು ವೇಳೆ ನೀತಿವಂತನಾಗಿದ್ದು ನೀನು ಮಾರ್ಪಡ್ದೆ, ನಿನಗೆ ಆ ಪಾಪ ಶಾಪನ ಹಿಡಿಯಲಕ್ಕೆ ಸಾಧ್ಯ ಇಲ್ಲ ಪ್ರಿಯರೇ. ಆತನ ಲೋಕದಲ್ಲಿ ಒಬ್ಬನು ಬಂದನು ಪ್ರಿಯರೇ, ನೀತಿವಂತನು, ನಂಬಿಗಸ್ತನು, ಅಭಿಷಕ್ತನು, ಯಾವುದು ಪಾಪ ಮಾಡಲಂತಾನು, ಯಾವುದು ಪಾಪ ದೋಷ ಅಪರಾಧ ಇಲ್ಲದಂತಾನು ನಿನಗೆ ಹುಡುಕತ್ ಬಂದನ್ ಪ್ರಿಯರೇ. ಎಲ್ಲಿ? ಯಾ ಪ್ರಾಂತದಲ್ಲಿ, ಯಾ ಜಗದಲ್ಲಿ, ಯಾ ಮಣ್ಣಿನಲ್ಲಿ, ಯಾ ಬಿಲ್ಡಿಂಗ್ ಸುರಂಗ ಮಾಡ್ಕೊಂಡು ನೀ ಭೂಮಿ ಕೆಳಗೆ ಹೋಗಿ ಅಥವಾ ಕವಿ ಒಳಗೆ ಹೋಗಿ ನೀ ಅಡಗಿಕೊಂಡು ಕೂತರು ಕೂಡ ನೀ ಒಳಗೆ ಹೋಗಿ ನಿನ್ ಕಣ್ಣು ಆಕಾಶ ಕಾಡಿನ ಕೈಗೊಳ್ಳಿ ನೀ ಪ್ರಾರ್ಥನೆ ಮಾಡ್ಲಕ್ಕೆ ಸಿದ್ಧವಾಗಿದ್ರ ಹಿಡಿತಕ್ಕಂತ ಮನುಷ್ಯನು ಒಬ್ಬನಿಗೆ ನಿಮ್ಮ ಮೇಲೆ ಬಂದನ್ ಪ್ರಿಯರೇ. ಆ ಮನುಷ್ಯನ ಯೇಸು ಸ್ವಾಮಿ ಪ್ರಿಯರೇ. ಪಾಪದಿಂದ ಬಿಡುಗಡೆ ಆಗ್ಬೇಕಾದ್ರ, ಮೋಸದಿಂದ ಬಿಡುಗಡೆ ಆಗ್ಬೇಕಾದ್ರ, ವ್ಯಭಿಚಾರದಿಂದ ಬಿಡುಗಡೆ ಆಗ್ಬೇಕಾದ್ರ, ಲೋಕದ ದೋಷ ಅಪರಾಧ ಬಿಡುಗಡೆ ಆಗ್ಬೇಕಾದ್ರ, ಲೋಕದ ಕಾರ್ಯ ಕ್ರಿಯೆಗಳಿಂದ ಬಿಡುಗಡೆ ಆಗ್ಬೇಕಾದ್ರ, ಲೋಕ ಶಾಪ ದೋಷ ಅಪರಾಧ ಬಿಡುಗಡೆ ಆಗ್ಬೇಕಾದ್ರ, ನಿನಗೆ ಹಿಡಿದಂತ ಪಾಪದಿಂದ ನೀವು ಹೊರ ಬರ್ಬೇಕಾದ್ರ ನಿನಗೊಬ್ಬ ಬಿಡಿಸಲಕ್ ಬಂದನ್ ಪ್ರಿಯರೇ. ಗೊತ್ತು ನಿಮ್ಮ ಪ್ರಾಂತ ಪ್ರಿಯರೇ. ಆತನ ಸಂದೇಶವನ್ನು ಇವತ್ತು ಬಂದ ಪ್ರಿಯರೇ, ಆತನೇ ಯೇಸು ಸ್ವಾಮಿ ಪ್ರಿಯರೇ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 10ನೇ ವಚನ. ಈ ಪಾಪದಿಂದ ನಾವು ಬಿಡಿಸ್ತಕ್ಕಂಥದ್ದು, ಪಾಪದ ನಮಗೆ ಹಿಡ್ಕೊಂಡು ನೋಡಿದ ಪಾಪ ಯಾವಾಗಲೂ ನಮ್ಮನ್ನು ಹಿಡ್ಕೊಂಡು ನಮ್ಮ ಬೆನ್ನತ್ತಿ ಓಡೋದಂದ್ರ ಅದಕ್ಕೆ ಬಿಡಿಸ್ತಕ್ಕಂಥ ಮನುಷ್ಯನು ಒಬ್ಬ ಹಣ ಪ್ರಿಯರಲ್ಲಿ. ಹಲ್ಲೆಲೂಯಾ. ಓದ್ರಿ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ಇವತ್ತು ನೀವು ಕೆಟ್ಟು ಹೋಗಿದ್ರೆ, ಇವತ್ತು ನಿಮ್ಮ ಪಾಪ ಕಟ್ಟಾಗ್ಯದ, ಇವತ್ತು ದೋಷ ಅಪರಾಧಗಳು ನಿಮಗೆ ಕಟ್ಟಾಗ್ಯವ. ಆದ್ರೆ ಯೇಸು ಸ್ವಾಮಿ ಇವತ್ತು ನಿಮಗೆ ಬಿಡಿಸ್ಲಾಕ್ ಬಂದನ್ ಪ್ರಿಯರೇ. ಇವತ್ತು ನೀವು ಬಿಡುಗಡೆ ಮಾಡ್ಲಾಕ್ ಬಂದನ್ ಪ್ರಿಯರೇ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸಲಾಕ್ ಬಂದನು ಹೊರತು ಶಿಕ್ಷಿಸಲಾಕ ಬಂದಿಲ್ಲ ಪ್ರಿಯರೇ. ಇವತ್ತು ನೀ ಎಂತ ಪಾಪದಾಗಿದ್ದಿ, ಎಂತ ದೋಷದಾಗಿದ್ದಿ, ಎಂತ ಅಪರಾಧ ಬಿದ್ದೋಗಿದ್ದಿ, ಎಂತ ಸಮಸ್ಯೆಗಳು ಅನುಭವಿಸ್ಲಾಗ್ತೀನಿ, ಅಥವಾ ಪಾಪ ಶಾಪ ಯಾವಾಗಲೂ ಕಟ್ಟಾಗ್ಯದ. ಆದ್ರೆ ಮನುಷ್ಯ ಕುಮಾರನು ನಿನ್ನ ಬಿಡುಗಡೆ ಮಾಡ್ಲಕ್ ಬಂದನ್ ಪ್ರಿಯರೇ. ದೋಷ ಬೇಡ, ದೇವರಿಗೆ ಮಹಿಮೆ ಆಗ್ಲಿ. ಪಾಪದಿಂದ, ದೋಷದಿಂದ, ಅಪರಾಧದಿಂದ ಬಿಡಿಸ್ತಕ್ಕಂಥ ಮನುಷ್ಯನು ಒಬ್ಬ ಹಣ ಪ್ರಿಯರೇ. ಆತನು ನಜರೇತಿನ ಯೇಸು ಸ್ವಾಮಿ ಪ್ರಿಯರೇ. ನೀನು ಆತನ ಕೈಯಲ್ಲಿ ಕೈ ಕೊಟ್ಟಾಗ, ನಾ ಪಾಪಿ ಅಂತ ಬಂದಾಗ ನೀವು ಒಪ್ಪಿಕೊಂಡಾಗ ನಿನ್ನ ಬಿಡಿಸಲಾಕ ಸಿದ್ಧವಾಗಿದ್ದಾನೆ ಪ್ರಿಯರೇ. ನೀವು ಒಪ್ಪಬೇಕಾದ ಸ್ಪಷ್ಟವಾಗಿ, ದೇವ್ರೇ ಇವ ನಿನ್ನ ದೃಷ್ಟಿಯಲ್ಲಿ ನಾ ಪಾಪ ಮಾಡಿದ, ಈ ಪಾಪನ ಹಿಡ್ಕೊಂಡಿದ್ದೇವ್ರೆ, ನಾನು ಬಿಡಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿದಾಗ ನಿಂಗೆ ಬಿಡಿಸ್ತಾನೆ ಪ್ರಿಯರೇ. ಜಕ್ಕಯ್ಯನು ಕೆಟ್ಟನಾಗಿದ್ದನು, ಆತನು ಕಾಣದ ಈ ಪರಿಸ್ಥಿತಿ ಬಂದಿದ್ದಾದ್ರೆ ಆಲದ ಗಿಡವರೆಗೂ ಕುಂತ ಕೂಡ ಜಕ್ಕಯ್ಯನೇ ಹಿಡಿದು ಬಾ, ಇವತ್ತು ನಿನ್ನ ಮನೆ ರಕ್ಷಣೆ ಕೊಡ್ತ ಅಂತ ಹೇಳಿ ಪ್ರಿಯರೇ. ಎಲ್ಲಾ ಜನರು ಅಪಹಾಸ್ಯ ಮಾಡ್ತಾರ, ಎಲ್ಲಾ ಜನರು ದೋಷಗಳು ಮಾಡ್ತಾರ, ಇವ ಪಾಪದಾಗಿರ್ತಕ್ಕಂಥ ಮನುಷ್ಯನ ಜೊತೆ ಊಟ ಮಾಡ್ತಾನ, ಈ ಮೋಸ ಮಾಡ್ತಕ್ಕಂಥ ಮನುಷ್ಯನ ಜೊತೆ ಊಟ ಮಾಡ್ತಾನ, ಈ ಸುಂಕದ ಜೊತೆ ಊಟ ಮಾಡ್ತಾನ, ಈ ಬಡ್ಡಿ ವ್ಯಾಪಾರ ಮಾಡ್ತಕ್ಕಂಥ ಮನುಷ್ಯನ ಜೊತೆ ಯೇಸು ಸ್ವಾಮಿ ಊಟ ಮಾಡಿದ ಎಲ್ಲಾ ಜನರು ಗುಣ ಕೊಡ್ಲತ್ತಾರ. ಆದ್ರೆ ಅಲ್ಲಿ ಜಕ್ಕಯ್ಯನಿಗ ಬಿಡಿಸಂತನ್ ಪ್ರಿಯ ದೇವರು ಸ್ಪಷ್ಟವಾಗಿ, ಜಕ್ಕಯ್ಯನೇ ಇವತ್ತು ನಿನ್ನ ಮನೆಗೆ ರಕ್ಷಣೆ ಎಂಬುದಾಗಿ ಇವತ್ತು ನಂಬಿದ್ರೆ ನಿಮ್ಮ ಮನೆ ಕೂಡ ರಕ್ಷಣೆದ ಪ್ರಿಯರೇ. ದರ್ಶ ದೇವರಿಗೆ ಮಹಿಮೆ ಆಗಲಿ.
ಅಂತ ನಂಬಿದರು, ಇವತ್ತು ನಿಮ್ಮ ಮನೆಗೆ ರಕ್ಷಣೆದ ಪ್ರಿಯರೇ. ತಿರುಗಿ ಮೂರನೇ ವಿಷಯದಲ್ಲಿ ಬಂದಾಗ ಅದರಲ್ಲಿಂದು ಕ್ಷಮಿಸ್ತಕ್ಕಂಥದ್ದು. ಪಾಪದಿಂದ ನಮಗೆ ಸ್ಪಷ್ಟವಾಗಿ ನಾವು ಪಾಪದ ನಮಗೆ ಹುಡುಕೊಂಡು ಬಂದದ, ಪಾಪ ನಮಗೆ ಹಿಡಿದದ. ಆದ್ರೆ ಯೇಸು ಸ್ವಾಮಿ ನಮಗ್ ಬಿಡಿಸ್ಲತನ ಹ್ಯಾಂಗ ಮತ್ತು ಏನ್ ಮಾಡ್ದ ನಮಗ್ ಬಿಡಿಸ್ತಾನೆ ಎಂಬುದಾಗಿ 3ನೇ ವಿಷಯದಾಗ ನೋಡ್ರಿ ಪ್ರಿಯರೇ. ಮೊದಲನೇ ಯೋಹಾನನು 1ನೇ ಅಧ್ಯಾಯ 9ನೇ ವಚನ, ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಹಲ್ಲೆಲೂಯಾ. ಎಲ್ಲರೂ ಕಲ್ತು ವಾಕ್ಯ ಹೋದರೆ ಎಷ್ಟು ಜನ ಓದಲಾಕ ಸಿದ್ಧವಾಗಿದ್ದಾರೆ ಕೈ ತೋರಿಸ್ರಿ. ಈ ವಾಕ್ಯ ಎಲ್ಲರೂ ಕಲ್ತು ಓದಲಾಕ ಸಿದ್ಧವಾಗಿದ್ದವ್ರು ಮಾತ್ರ. ಆಮೇನ್. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಯಾರು ಶುದ್ಧಿ ಮಾಡ್ತಾರೆ? ನಮಗ ನಮ್ಮ ಪಾಪಗಳನ್ನು ನಮ್ಮ ಬಾಯಿ ತೆರೆದು ನಮ್ಮ ಕೊಟ್ಟನ್ನು ನಾವು ಹೊರತರೆದು ನಾವು ಒಪ್ಪಿಕೊಂಡಾಗ ನಮ್ಮನ್ನು ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ಯಾಕಂದ್ರೆ ನಜರೇತಿನ ಯೇಸು ಕ್ರಿಸ್ತ ಪ್ರಿಯರೇ. ಇವತ್ತು ಒಂದು ವೇಳೆ ಈ ಸ್ಥಳದಲ್ಲಿ ಈ ಪ್ರಾಂತದಲ್ಲಿ ನೀ ಭಯಂಕರ ಪಾಪದಿಂದ ಬಿದ್ದು ಹೋಗಿರ್ಬೋದು, ಭಯಂಕರವಾಗಿ ದೋಷ ಅಪರಾಧದಿಂದ ಬಿದ್ದು ಹೋಗಿರ್ಬೋದು, ಮಾನವಷ್ಟು ಪಾಪ ನೀ ಮಾಡದಿರ್ಬೋದು. ಆದರೆ ಇವತ್ತು ಯೇಸು ಸ್ವಾಮಿ ಬಳಿ ಬಂದಾಗ ನೀನು ಒಪ್ಪಿಕೊಂಡಾಗ ನಿನ್ನ ಪಾಪದಿಂದ ಏನ್ ಮಾಡ್ತಾನ? ಬಿಡುಗಡೆ ಮಾಡ್ತಾನ ಪ್ರಿಯರೇ. ನಂಬಿಗಸ್ತನು ನೀತಿವಂತನು ಸಕಲ ಅನೀತಿಗಳನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧ ಮಾಡ್ತಾನೆ ಪ್ರಿಯರೇ. ನೀ ಸ್ನಾನ ಮಾಡಿದ್ರೆ ಮಾತ್ರ ಶುದ್ಧ ಆಗಲ್ಲ. ನೀವು ಒಳ್ಳೆ ಡ್ರೆಸ್ಗಳು ಹಾಕೊಂಡ್ರೆ ನೀ ಶುದ್ಧ ಕಾಣಿಸಲ್ಲ. ನಿನ್ನ ಶರೀರಕ್ಕೆ ನಿನ್ನ ಮುಖಕ್ಕೆ ಫೋಟೋಸ್ ಕೂಡ ನೀ ಶುದ್ಧ ಕಾಣಿಸಲ್ಲ. ಈ ಲೋಕ ಜನರಿಗೆ ಶುದ್ಧ ಕಾಣಿಸ್ತಿರ್ಬೋದು, ಈ ಲೋಕದಾಗಿರ್ತಕ್ಕಂಥ ಜನರಿಗೆ ಶುದ್ಧ ಕಾಣಿಸ್ತಿರ್ಬೋದು, ಆದ್ರೆ ದೇವರ ದೃಷ್ಟಿಯಲ್ಲಿ ಅಶುದ್ಧವಾಗಿ ಕಾಣಿಸ್ತಿ ಪ್ರಿಯರೇ. ನೀ ದೇವರ ದೃಷ್ಟಿಯಲ್ಲಿ ಶುದ್ಧ ಕಾಣಬೇಕು. ನಿನ್ನ ಪಾಪ, ನಿನ್ನ ಅಪರಾಧ, ನಿನ್ನ ಸಮಸ್ಯೆಗಳನ್ನ ಬಿಡುಗಡೆ ಬೇಕಾದ್ರ ನೀವು ಒಪ್ಕೋಬೇಕಾದ ಪ್ರಿಯರೇ. ದೇವರೇ ಯೇಸು ಸ್ವಾಮಿ ನಾ ಪಾಪ ಮಾಡಿದ ಪಾಪಗಳನ್ನ ಪರಿಹರಿಸು ಎಂಬುದಾಗಿ ಇವತ್ತು ದೇವರಿಗೆ ಮಾತಾಡ್ತಾನೆ ಪ್ರಿಯರೇ. ಭಯಂಕರದಲ್ಲಿ ಪಾಪದಿಂದ ಬಿದ್ದಿರ್ಬೋದು, ಇಲ್ಲಿವರೆಗ ಇಂಥ ಸಮಸ್ಯೆ ನನಗೆ ಯಾರು ತೆಗಿಲತ್ತಿಲ್ಲ ಅಂತ ಬಿದ್ದಿರ್ಬೋದು. ಆದ್ರೆ ನಿನಗೆ ಯೇಸು ಗೊತ್ತು, ನಿನ್ನು ಒಪ್ಕೊಂಡಾಗ ನಿನ್ನ ಬಿಡುಗಡೆ ಮಾಡ್ತಾನೆ ಪ್ರಿಯರೇ. ನಿನ್ನ ಸಕಲ ಅನೀತಿಗಳನ್ನು ಪರಿಹರಿಸ್ತಾನೆ ಪ್ರಿಯರೇ. ನೀ ಇಲ್ಲಿವರೆಗ ಎಷ್ಟೋ ಪಾಪ ಮಾಡಿರ್ಬೋದು, ಎಷ್ಟೋ ದ್ರೋಹ ಮಾಡಿರ್ಬೋದು, ಎಷ್ಟೋ ಮೋಸ ವ್ಯಭಿಚಾರಣೆ ಮಾಡಿರ್ಬೋದು, ಆದರೆ ಇವತ್ತು ಸಕಲ ಅನೀತಿಯನ್ನು ಪರಿಹರಿಸುತ್ತಾನೆ ಪ್ರಿಯರೇ. ಇವತ್ತು ದೇವರನ್ನು ತೊಳಿಲತ್ತನ ಪ್ರಿಯರೇ ಸಂಪೂರ್ಣವಾಗಿ. ನಿನ್ನ ತಾಯಿ ತಂದೆ ನೀನು ಸಾಬೂನು ಹಚ್ಚಿ ತೊಳೆದಿರ್ಬೋದು, ಜಾನ್ಸನ್ ಬೇಬಿ ಸಾಬೂನು ಹಚ್ಚಿರ್ಬೋದು, ಮೈಸೂರು ಸಂಡಲ್ ಸಾಬೂನು ಹಚ್ಚಿರ್ಬೋದು, ಅಥವಾ 400-500 ರೂಪಾಯಿ ಸಾಬೂನು ಹಚ್ಚಿ ನೀನು ತೊಳೆದಿರ್ಬೋದು. ಆದ್ರೆ ನಿನ್ನ ತಾಯಿ ನಿನ್ನ ತಂದೆ ನಿನ್ನ ಪಾಪ ತೊಳಿಲಕ್ಕಾಗಲ್ಲ ಪ್ರಿಯರೇ. ನೀ ಮಾಡಿದ ಪಾಪಗಳು ತೊಳಿಲಕ್ ಸಾಧ್ಯ ಇಲ್ಲ. ನೀ ಸುಂದರವಾಗಿ ಕಾಣಿಸ್ತಾ ಇದ್ದಿರ್ಬೋದು, ಆದ್ರೆ ನಿನ್ನ ಸುಂದರ ತನ್ನ ಒಂದಿನ ಮುರಿದದ್ದು ಪ್ರಿಯರೇ. ಹಾಗೆ ನಿನ್ನ ಪಾಪಗಳು ಒಂದಿನ ಮುರಿದದ್ದು ಪ್ರಿಯರೇ. ನಿನ್ನ ಪಾಪ ಮುರಿತಕ್ಕಂಥವ್ನು ಯಾರು? ಯೇಸು ಸ್ವಾಮಿ ಪ್ರಿಯರೇ. ಯೌವನಸ್ಥನ ಕಾಲದಲ್ಲಿ ಸುಂದರವಾಗಿದ್ದ ಚೆಲಿಬೇಕಿದ್ದ ಅಂತ ಹೇಳ್ತೇವೆ ಪ್ರಿಯರೇ. ಮದಿಯಾಗಿ 5 ವರ್ಷ 10 ವರ್ಷ 20 ವರ್ಷ 30 ವರ್ಷ 40 ವರ್ಷ 50 ವರ್ಷ ಇತ್ತಂದ್ರ ಈ ಮುಖದ ಮೇಲೆ ಏನ್ ಮಾಡ್ತಾ ಗೊತ್ತನ? ಕಳಿ ಎಲ್ಲ ಹೊಟ್ಟದ್ದು ಪ್ರಿಯರೇ. ಈ ಚರ್ಮ ಎಲ್ಲ ಚೊಕ್ಬಿಡ್ತದ ಪ್ರಿಯರೇ. ಆದ್ರೆ ನೀನು ಪಾಪಗಳು ಒಪ್ಪಿಕೊಂಡು ಸಕಲ ಅನೀತಿಯಿಂದ ತೊಳ್ಕೊಂಡು ಹೊರಬಿದ್ದಂದ್ರ ನಿನ್ನ ಆತ್ಮ ಎಂದಿಗೂ ಬಿದ್ದೋಳಕ್ ಸಾಧ್ಯ ಇಲ್ಲ. ಈ ಆತ್ಮ ದೇವರ ದೃಷ್ಟಿಯಲ್ಲಿ ಯೋಗ್ಯನ ಇಟ್ಕೊಂಡಿದ್ರ ಎಂದಿಗೂ ಬಿದ್ದೋಳಕ್ ಸಾಧ್ಯ ಇಲ್ಲ ಪ್ರಿಯರೇ. ಇದಕ್ಕೆ ಯೌವನ ಎಂಬುದಾಗಿ ಯಾವತ್ತೂ ಮುರಿದೋಳಕ್ ಸಾಧ್ಯ ಇಲ್ಲ. ಇದಕ್ಕೆ ಬರ್ಬೇಕ್ರಿ, ಇದು ಶುದ್ಧ ಮಾಡ್ಕೋಬೇಕು ಮೊದಲು ನಾವಾಗಿ. ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧ ಮಾಡ್ತಕ್ಕಂಥ ಒಬ್ಬನೇ ಆತನ ಯೇಸು ಪ್ರಿಯರೇ. ಇವತ್ತಿಗೆ ಒಪ್ಪಿಕೊಂಡಾಗ ಮಾತ್ರ ನಿನ್ನ ಪಾಪದಿಂದ ನಿನಗ ಬಿಡುಗಡೆ ಮಾಡಿ ಅಶುದ್ಧವಾಗಿದ್ದಂತೆ ಇದೆ. ಇವತ್ತಿಗೆ ಒಪ್ಪಿಕೊಂಡು ಈ ಪಾಪದಿಂದ ಬಿಡುಗಡೆ ಐತೆ. ಇವತ್ತಿಗೆ ಒಪ್ಪಿಕೊಂಡು ನಿನ್ನ ದ್ರೋಹ ಅಪರಾಧಗಳಿಗೆ ಬಿಡುಗಡೆ ಐತೆ. ಇಲ್ಲೊಬ್ಬ ಮನುಷ್ಯನಿಗೆ ತೋರಿಸ್ತೇನ, ಆತನ ಒಪ್ಪಿಕೊಂಡು ನಮ್ಮ ಪ್ರಿಯರೇ. ಆತನ ಒಪ್ಪಿಕೊಂಡು ಪಾಪ
ಪಾಪದಿಂದ ಸಮಸ್ಯೆಯಿಂದ ವೇದನೆಯಿಂದ ಬಿಡುಗಡೆ ಒಂದು ತಕ್ಷಣನೇ ಯಾವ ಸಮಯದಲ್ಲಿ ಆತನ ಪಾಪ ಒಪ್ಪಿಕೊಂಡನು ಅದೇ ಗಳಿಗೆ ಅದೇ ನಿಮಿಷದಲ್ಲಿ ಆತನ ರಕ್ಷಣೆ ಹೊಂದಲ ತನ್ನ ಪ್ರಿಯರೇ. ಆ ಮನುಷ್ಯ ನಿಮಗ ಒಪ್ಪಿಸ್ಕೊಡ್ತಾ ಪ್ರಿಯರೇ. ಅಪೊಸ್ತಲರ ಕೃತ್ಯಗಳು 8ನೇ ಅಧ್ಯಾಯ 34ನೇ ವಚನ ಓದ್ರಿ. 34-35. ಈ ವಚನವನ್ನು ಕುರಿತು ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ? ಪ್ರವಾದಿಯು ಇದನ್ನು ಯಾರ ವಿಷಯದಲ್ಲಿ ಹೇಳಿದ್ದಾನೆ? ತನ್ನ ವಿಷಯದಲ್ಲಿಯೋ ಮತ್ತೊಬ್ಬನ ವಿಷಯದಲ್ಲಿಯೋ ದಯಮಾಡಿ ಹೇಳಬೇಕು ಎಂದು ಫಿಲಿಪ್ಪನನ್ನು ಕೇಳಲು ಆ ಫಿಲಿಪ್ಪನನ್ನು ಉಪದೇಶಿಸುವುದಕ್ಕೆ ತೊಡಗಿ ಅದೇ ಆ ವಚನವನ್ನು ಆಧಾರ ಮಾಡಿಕೊಂಡು ಅವನಿಗೆ ಯೇಸುವಿನ ವಿಷಯವಾದ ಸುವಾರ್ತೆಯನ್ನು ತಿಳಿಸಿದನು. ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ನೀರಿನ ಬಳಿಗೆ ಬಂದರು. ಕಂಚುಕಿಯು ಅಗೋ ನೀರು ನನಗೆ ದೀಕ್ಷೆ ಸ್ನಾನವಾಗುವುದಕ್ಕೆ ಅಡ್ಡಿ ಏನು ಎಂದು ಹೇಳಿ ರಥವನ್ನು ನಿಲ್ಲಿಸು ಎಂದು ಅಪ್ಪಣೆ ಕೊಟ್ಟನು. ಫಿಲಿಪ್ಪನು ಕಂಚುಕಿಯು ಇಬ್ಬರು ನೀರಿನೊಳಗೆ ಇಳಿದರು. ಫಿಲಿಪ್ಪನು ಅವನಿಗೆ ದೀಕ್ಷೆ ಸ್ನಾನ ಮಾಡಿಸಿದನು. ಅವರು ನೀರನ್ನು ಬಿಟ್ಟು ಮೇಲಕ್ಕೆ ಬಂದಾಗ ಕರ್ತನ ಆತ್ಮ ಫಿಲಿಪ್ಪನನ್ನು ಎತ್ತಿಕೊಂಡು ಹೋಗಲಾಗಿ ಕಂಚುಕಿಯು ಸಂತೋಷ ಉಳ್ಳವನಾಗಿ ತನ್ನ ದಾರಿಯನ್ನು ಹಿಡಿದು ಅವನನ್ನು ಕಾಣಲೇ ಇಲ್ಲ. ತರುವಾಯ ಫಿಲಿಪ್ಪನು ಹತ್ತೋತಿನಲ್ಲಿ ಕಾಣಿಕೊಂಡು ಅಲ್ಲಿಂದ ಕೈಸರೆ ತನಗೆ ಎಲ್ಲಾ ಊರುಗಳಲ್ಲಿ ಸುವಾರ್ತೆಯನ್ನು ಸಾರುತ್ತಾ ಹೋದನು. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಈ ಕಂಚುಕಿ ಏನ್ ಮಾಡನ್ರಿ? ಈ ಕಂಚುಕಿ ವಾಕ್ಯವನ್ನು ಕೇಳೋಣ. ಈ ಕಂಚುಕಿ ವಾಕ್ಯದ ಮೂಲಕ ಬಿಡುಗಡೆ ಹೊಂದನ. ಈ ಕಂಚುಕಿ ಇರ್ತಕ್ಕಂಥ ಮನುಷ್ಯನು ಒಂದು ಅಧ್ಯಕ್ಷನಾಗಿದ್ದನು. ಆತನು ದೇವರ ವಾಕ್ಯವನ್ನು ಕೇಳಿ ರಥ ಇಲ್ಲೇ ನಿಲ್ಲಿಸು ಫಿಲಿಪ್ಪನೇ, ಇಲ್ಲೇ ರಥ ನಿಲ್ಲಿಸು, ನೀರಿಲ್ಲೇದ ಅಡ್ಡಿ ಮಾತ್ರ ನನಗೇನಿಲ್ಲ, ನನಗೆ ದೀಕ್ಷೆ ಸ್ನಾನ ಇಲ್ಲೇ ಮಾಡು, ಇದೇ ಗಳಿಗೆ ನಂಗೆ ದೀಕ್ಷೆ ಸ್ನಾನ ಕೊಡಿ ಎಂಬುದಾಗಿ ಆ ಕಂಚುಕಿಯಲ್ಲಿ ಫಿಲಿಪ್ಪನ ಮುಖಾಂತರ ದೀಕ್ಷೆ ಸ್ನಾನ ತೆಗೆದುಕೊಂಡು ಪ್ರಿಯರೇ. ಆದರೆ ಫಿಲಿಪ್ಪನ ಪ್ರಾಂತದಲ್ಲಿ ಕಾಣಿಸಿಲ್ಲ. ಯಾವಾಗ ಕಂಚುಕಿಗೆ ಫಿಲಿಪ್ಪನ ದೀಕ್ಷೆ ಸ್ನಾನ ಮಾಡಿಸಲ, ಆ ಕಂಚುಕಿ ಯಾವಾಗಂತೆ ದೇವರ ವಾಕ್ಯವನ್ನು ನಂಬಿ ಪಾಪಗಳನ್ನು ಒಪ್ಪಿಕೊಂಡು ಬಿಡುಗಡೆ ಮಾಡಿ ಸಕಲ ಅನೀತಿಗಳನ್ನು ತೊಳ್ಕೊಂಡು ಶುದ್ಧವಾಗಿ ಅಲ್ಲಿ ದೀಕ್ಷೆ ಸ್ನಾನ ಮಾಡಿಕೊಂಡು ನನ್ನ ಪ್ರಿಯರೇ. ಆದರೆ ಫಿಲಿಪ್ಪನು ಎತ್ತಲ್ಪಟ್ಟನ ಪ್ರಿಯರೇ. ಆತನಲ್ಲಿ ಫಿಲಿಪ್ಪನ ಕಾಣಿಸಿಲ್ಲ. ರಥದ ಬದಲಾಗಿ ಫಿಲಿಪ್ಪನ ಕಾಣಿಸಿಲ್ಲ. ಫಿಲಿಪ್ಪನ ಮುಖಾಂತರ ಕಂಚುಕಿ ದೀಕ್ಷೆ ಸ್ನಾನ ಅಂದ್ಕೊಂಡನ. ತಿರುಗಿ ರಥದ ಬಾಜಿಗೆ ಬಂದಾಗ ದೀಕ್ಷೆ ಆದ ತಕ್ಷಣ ಫಿಲಿಪ್ಪನು ಅಲ್ಲಿ ಕಾಣಿಸಿಲ್ಲ ಪ್ರಿಯರೇ. ದೇವರ ಆತ್ಮ ಎತ್ತುಕೊಂಡು ಅವನಿಗೆ ಬೇರೆ ಪ್ರಾಂತ ಕೊಯ್ದು ಪ್ರಿಯರೇ. ಇವತ್ತು ಕೂಡ ಇವತ್ತು ಈ ವಾಕ್ಯ ನಿಮಗೆ ಸರಳಪಡದ. ಇವತ್ತು ನೀವು ಪಾಪದಿಂದ ಬಿಡುಗಡೆ ಹೊಂದುತ್ತೀರಿ. ಆದರೆ ಇವತ್ತು ನೀವು ರಕ್ಷಣೆ ಹೊಂದಿರಿ, ಅದು ಬಹಳ ಗೊತ್ತದ ಪ್ರಿಯರೇ. ಆದ್ರೆ ನೀವು ಇವತ್ತು ಇದ್ದೀರಿ, ನಾನ್ ನಿಮಗೆ ಇವತ್ತಿದ್ದ. ಆದ್ರೆ ನಾಳಿಗೆ ನಿಮ್ಮ ಮಧ್ಯದೆಲ್ಲ ಕಾಣಿಸ್ಲಕ್ ಸಾಧ್ಯ ಇಲ್ಲ ಪ್ರಿಯರೇ. ತಿರುಗಿ ಪ್ರಾಂತಕ್ಕೆ ನಾಳಿಗೆ ಮತ್ತೆ ಬರ್ಲಕ್ ಸಾಧ್ಯ ಇಲ್ಲ. ತಿರುಗಿ ಪ್ರಾಂತಕ್ಕೆ ತಿಂಗಳ ಮತ್ತೆ ಬರ್ಲಕ್ ಸಾಧ್ಯ ಇಲ್ಲ. ತಿರುಗಿ ವರ್ಷದ ಬರ್ಲಕ್ ಸಾಧ್ಯ ಇಲ್ಲ. ಫಿಲಿಪ್ಪನಿಗೆ ಯಾವಾಗಂದ್ರೆ ಕಂಚುಕಿ ದೀಕ್ಷೆ ಮಾಡಿದ ತಕ್ಷಣ ಫಿಲಿಪ್ಪಗ ದೇವರ ಆತ್ಮನ ಎತ್ತುಕೊಂಡು ಹೋಗಿದ್ದು. ಅದೇ ರೀತಿ ಇವತ್ತು ದೇವರ ಆತ್ಮ ಇಲ್ಲಿನ ತೆಗೆದುಕೊಂಡು ಇನ್ನೊಂದು ಪ್ರಾಂತ ತಗೋಯ್ತಾನೆ ಪ್ರೇರಣೆ. ಇವತ್ತು ನೀವು ಪಾಪಗಳನ್ನು ಒಪ್ಪಿಕೊಂಡು ಬೆಳಗಡೆ ಹೊಂದಿ ಸಕಲ ಆ ರೀತಿಗೆ ನೀವು ತಳ್ಕೊಂಡು ನೀವು ಶುದ್ಧರಾಗಿದೆ ಅಂದ್ರ ಏಸು ಸ್ವಾಮಿ ನಿಮ್ಗ ರಕ್ಷಣೆ ಕೂಡ ಸಿದ್ಧವಾಗಿದ್ದಾನೆ ಪ್ರಿಯರೇ. ನಂಬಿದ್ರೆ ಮಾತ್ರ, ಯಾರದೇ ನಂಬಿರಿ, ಯಾರದೇ ವಾಕ್ಯನ ಸ್ವೀಕಾರ ಮಾಡ್ರಿ, ಯಾರದೇ ಪಾಪಗಳು ಅರಿಕೆ ಮಾಡ್ಕೊಂಡ್ರಿ, ಒಪ್ಪಿಕೊಂಡ್ರಿ, ನಿಮ್ಗ ಎಲ್ಲ ಏಸು ಬಿಡುಗಡೆ ಮಾಡತಾನ ಪ್ರಿಯರೇ. ನೀವು ಶುದ್ಧವಾಗಿದ್ದಾಗ ಮಾತ್ರನೇ ದೇವರು ನೀವು ಶುದ್ಧ ಮಾಡ್ಲಾಕ ಸಿದ್ಧವಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಅದಕ್ಕ ಈ ಕಂಚುಕಿ, ಈ ಫಿಲಿಪ್ ಯಾರೋ, ಕಂಚುಕಿ ಯಾರೋ, ಆದ್ರೆ ಈ ಕಂಚುಕಿ ದೇವರಿಗೆ ಆರಾಧನೆ ಮಾಡ್ಲಕ್ ಬಂದನ್ ಪ್ರಿಯರೇ. ಈ ಕಂಚುಕಿ ದೇವರಿಗೆ ಪ್ರಾರ್ಥನೆ ಮಾಡ್ಲಕ್ ಬಂದನ್ ಪ್ರಿಯರೇ. ಈ ಕಂಚುಕಿ ದೇವರ ದೃಷ್ಟಿಯಲ್ಲಿ ಆರಾಧನೆ ಪ್ರಾರ್ಥನೆ ವರ್ಷಿ ಮಾಡ್ಲಕ್ ಬಂದನ್ ಪ್ರಿಯರೇ. ಈ ಕಂಚುಕಿ ವಾಕ್ಯವನ್ನು ಕೇಳಿ ರಕ್ಷಣೆ ಹೊಂದಕ್ ಬಂದನ್ ಪ್ರಿಯರೇ. ಇವತ್ತು ನಿಮ್ ಕೂಡ ಬಹಳ ಜನ ಬೈಬಲ್ ಓದ್ತೀರಿ, ನೀವು ಜ್ಞಾನ ಗೊತ್ತಿರಿದ್ರಿ, ಜ್ಞಾನ ಇರಲಿಲ್ಲ. ಎಲ್ಲರಿಗೂ ಬೈಬಲ್ ಓದ್ಲಕ್ ಬರ್ತದ ಪ್ರಿಯರೇ. ಆದ್ರೆ ಅರ್ಥ ಮಾಡ್ಕೊಳ್ಳಾಗ ಬಹಳ ಜನರಿಗೆ ಬರ್ಲಾಕ ಸಾಧ್ಯ ಇಲ್ಲ ಪ್ರಿಯರೇ. ಆದ್ರೆ ಇವತ್ತು ಕಂಚುಕಿಗೆ ಯಾವ ರೀತಿಗೆ ಅಲ್ಲಿ ಫಿಲಿಪ್ಪನ ರಕ್ಷಣೆ ಹೊಂದನ, ಫಿಲಿಪ್ಪನ ಯಾವ ರೀತಿ ರಕ್ಷಣೆ ಕೊಟ್ಟನ,
ಇವತ್ತು ಯೇಸುಸ್ವಾಮಿ ನಿಮ್ ಕೂಡ ರಕ್ಷಣೆ ಕೊಡ್ಲಕ್ಕ ಸಿದ್ಧವಾಗಿದ್ದಾನೆ ಪ್ರಿಯರೇ. ಸಿದ್ಧವಾಗಿದ್ರೆ ಮಾತ್ರನೇ ನೀವು ಯಾವಾಗೈತೆ ಒಪ್ಕೋತೀರಿ, ಯಾವಾಗೈತೆ ಬಿಡುಗಡೆ ಮಾಡ್ತೀರಿ, ಯಾವಾಗೈತೆ ನೀವು ಎಲ್ಲ ಒಪ್ಪಿಕೊಂಡು ಬಿಡುಗಡೆ ಆಯ್ತೀರಿ, ಅವಾಗ ದೇವರಾತ್ಮ ನಿಮ್ಮೊಳಗ ಕಾರ್ಯ ಮಾಡ್ತಾನೆ ಪ್ರಿಯರೇ. ಇಲ್ಲಿ ವಾಕ್ಯ ಬರ್ತಿದೆ ಪ್ರಿಯರೇ ಅಂತದ, ನೀನು ದುಃಖಿಸುವ ದಿನಗಳು ಕೊನೆಗೆ ನಾವು ಎಂಬುದಾಗಿ. ಯೆಶಾಯ 60:20 ಬರೆದ ಪ್ರಿಯ ಸ್ಪಷ್ಟವಾಗಿ ನಾವು ನೋಡ್ರಿ, ನೀನು ದುಃಖಿಸುವ ದಿನಗಳು ಕೊನೆಗೆ ನಾವು. ಯಾವಾಗ ನೀ ರಕ್ಷಣೆ ಹೊಂದಿ, ಯಾವಾಗ ನೀನು ಪಾಪ ಅರಿಕೆ ಮಾಡ್ಕೊತಿ, ಯಾವಾಗ ನೀ ಪಾಪ ಶಾಪದಿಂದ ನೀ ಬಿಡುಗಡೆ ಹೊಂದಿ, ಯಾವಾಗ ಸಕಲ ಅನೀತಿಯನ್ನು ತಳ್ಕೊಂಡು ನಿನ್ನ ಆತ್ಮಗಳನ್ನು ಶುದ್ಧ ಮಾಡ್ಕೋತಿ, ಅವಾಗ ನೀನು ದುಃಖಿಸುವ ದಿನಗಳು ಕೊನೆಗೊಳ್ಳಕ್ ಸಾಧ್ಯದ. ತಿರುಗಿ ದೇವರಿನ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಕ್ ಸಾಧ್ಯದ. ತಿರುಗಿ ದೇವರ ಆಶೀರ್ವಾದ ನಿನ್ನ ಮನೆಗೆ ಬರ್ಲಕ್ ಸಾಧ್ಯದ ಪ್ರಿಯರೇ. ಅವಾಗ ನಿನ್ನ ಪ್ರಾರ್ಥನೆ ಕೇಳ್ತಾನೆ ಪ್ರಿಯ ದೇವರು. ಎಲ್ಲಿವರೆಗೆ ನೀ ಶುದ್ಧ ಆಗಿಲ್ಲ, ಎಲ್ಲಿವರೆಗೆ ನೀ ಅಶುದ್ಧವಾಗಿ ಜೀವಿಸುತ್ತಿದೆ, ಅಲ್ಲಿವರೆಗೆ ದೇವರಿನ ಪ್ರಾರ್ಥನೆ ಕೇಳಕ್ ಸಾಧ್ಯ ಇಲ್ಲ. ನೀ ಶುದ್ಧವಾಗಿದ್ದಾಗ ಮಾತ್ರನೇ ದೇವರಿನ ಪ್ರಾರ್ಥನೆ ಕೇಳ್ತಾನೆ ಪ್ರಿಯರೇ. ತಿರುಗಿ ನಾವು ಶುದ್ಧವಾಗಿದ್ದೆವು, ಅನೇಕ ಸಮಸ್ಯೆಗಳು ಎದುರುಕೊಂಡು ನಾವು ಬಿಡುಗಡೆ ಆಗಿದ್ದೆವು, ಆದ್ರೆ ನಾವು ಅನೇಕ ರೀತಿಯಲ್ಲಿ ಕಳ್ಕೊಂಡಿದೆ ಎಂಬುದಾಗಿ ನಿಮ್ಮ ಉದ್ದೇಶದ ಪ್ರಿಯರೇ. ಆದ್ರೆ ಇಲ್ಲಿ ತಿರುಗಿ ನಿಮಗೆ ದೇವರು ಕೂಡಿಸಿಕೊಳ್ಳತಾನೆ ಪ್ರಿಯರೇ. ಇವೆಲ್ಲ 2ನೇ ಅಧ್ಯಾಯ 22, 23, 24, 25. ತಿರುಗಿ ದೇವರು ನಿಮ್ಮನ್ನು ಕೂಡಿಸ್ಕೊಳ್ಳತಾನೆ ಪ್ರಿಯರೇ. ಬಹಳ ಜನರು ಬ್ರದರ್ ನಾವು ನಂಬಿಕೆಯಲ್ಲಿ ಇದ್ದಿದ್ದೆವು, ನಾವು ವಿಶ್ವಾಸದಲ್ಲಿ ಬೆಳೆದಿದ್ದೆವು, ದೇವರ ಶಕ್ತಿ ನಮ್ಮೆಲ್ಲ, ದೇವರ ಅಭಿಷೇಕ ನಮ್ಮೆಲ್ಲದ, ನಮ್ಮ ಪ್ರಾರ್ಥನೆ ದೇವರ ಹಗಲು ಕೇಳದನ ಎಲ್ಲಾ ಮಾಡುತ್ತಿದ್ದೆವು, ನಾವು ರಕ್ಷಣೆ ಹೊಂದಿ ನಮ್ಮ ಕುಟುಂಬ ಎಲ್ಲ ಬಿಲಿವರ್ಸದ, ನಾವು ಭಯ ಭಕ್ತಿ ಕುಟುಂಬ ನಮ್ದದ. ಆದ್ರೆ ನಮ್ಮ ಕುಟುಂಬದಾಗ ಬರ್ಕತ್ತಿಲ್ಲ ಎಂಬುದಾಗಿ ನಿನ್ನ ಉದ್ದೇಶದ ಇದ್ದಿರ್ಬೋದು. ಆದ್ರೆ ಇವತ್ತು ದೇವರಿನ ಕಳೆದು ಬಂದಷ್ಟೆಲ್ಲ ಕೂಡ್ಸತನ ಪ್ರಿಯರೇ. ಭೂಜಂತುಗಳೇ ಅಂಜಬೇಡಿರಿ ಹೇಳತಾನೆ ದೇವರು. ಎಲ್ಲರ ಕಲ್ತಿ ಒಂದೇ ವಚನ ಹೋದರೆ, ಭೂಜಂತುಗಳೇ, ಭೂಜಂತುಗಳೇ, ಎಲ್ಲರೂ ಭೂಜಂತುಗಳೇ, ಭೂಜಂತುಗಳೇ ಅಂಜಬೇಡಿರಿ, ಅಂಜಬೇಡಿರಿ. ಹೇಳತನ್ರಿ. ನಾವು ಭೂಜಂತುಗಳಿದ್ದೇವ ಅಥವಾ ಇಲ್ಲ? ನಾವು ಭೂಮಿಯಲ್ಲಿದ್ದೇವಾ ಅಥವಾ ಆಕಾಶ ಮೇಲೆ ಇದ್ದೇವಾ? ಭೂಮಿ ಮೇಲೆ. ಎಲ್ಲಿದ್ದೇವ್ರಿ? ಭೂಮಿ ಮೇಲೆ. ಭೂಮಿಯಲ್ಲಿ ಇದ್ದೇವ್ರಿ. ಆದ್ರೆ ದೇವ ಹೇಳ್ತಾನ ಅಂಜಬೇಡ, ಭೂಜಂತುಗಳೇ ನೀ ಅಂಜಬೇಡ ಅಂತ ಹೇಳ್ತಾನ ಪ್ರಿಯರೇ. ಮತ್ತೆ ಹೇಳ್ತಾನ, ಕಾಡಿನ ಕಾವಲಲ್ಲಿ ಹುಲ್ಲು ಮಳೆಯುವುದು, ಮರವು ಹಣ್ಣು ಬಿಡುವುದು, ಅಂಜೂರದ ಗಿಡವು ದ್ರಾಕ್ಷ ಲತೆಯು ಸಾರ್ವತಾಗಿ ಫಲಿಸುವವು. ಚೀಯೋನಿನ ಸಂತತಿಯವರೇ, ನಿಮ್ಮ ದೇವರಾದ ಯೆಹೋವನಲ್ಲಿ ಹರ್ಷಿಸಿರಿ, ಉಲ್ಲಾಸಿಸಿರಿ. ಆತನು ಮುಂಗಾರವನ್ನು ತಕ್ಕ ಹಾಗೆ ನಿಮಗೆ ಕೊಡುವನು, ಮುಂಗಾರ ಹಿಂಗಾರ ಮಳೆಗಳನ್ನು ಮೊದಲಿನಂತೆ ನಿಮಗಾಗಿ ಸುರಿಸುವನು. ಕಣಗಳಲ್ಲಿ ಗೋಧಿಯು ರಾಶಿ ರಾಶಿಯಾಗಿರುವುದು, ತೋಟಗಳಲ್ಲಿ ದ್ರಾಕ್ಷರಸವು ಎಣ್ಣೆಯು ತುಂಬಿ ತುಳುಕುವವು. ಗುಂಪ ಮಿಡತೆ, ಸಣ್ಣ ಮಿಡತೆ, ದೊಡ್ಡ ಮಿಡತೆ, ಚೂರು ಮಿಡತೆ, ಅಂತೂ ನಾನು ನಿಮ್ಮ ಮೇಲೆ ಕಳಿಸಿದ ನನ್ನ ದೊಡ್ಡ ದಂಡು ತಿಂದುಬಿಟ್ಟ ವರ್ಷಗಳನ್ನು ನಾನು ನಿಮಗೆ ಕಟ್ಟಿ ಕೊಡುವೆನೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಿಂದಿನ ಕಾಲದಲ್ಲಿ ದಂಡುಗಳು ಎಷ್ಟಂತ ನಿಮ್ಮನ್ನು ತಿಂದೋಗ್ಯವೋ, ನಿಮ್ಮ ಆಸ್ತಿ, ನಿಮ್ಮ ಅಂತಸ್ತ, ನಿಮ್ ಬೆಳ್ಳಿ ಬಂಗಾರ ಹೊಲ ಮನಿ ಮಾರುಗಳೆಲ್ಲ ನಿಮ್ಗೆ ಕಳೆದೋಗಿರ್ಬೋದು, ಪರವಾಗಿಲ್ಲ. ಆದ್ರೆ ದೇವರು ಏನ್ ಮಾಡ್ತಾನೆ ಗೊತ್ತದನ, ಇವತ್ತಿನ ತಿರುಗಿಸಿಕೊಳ್ಳತಾನೆ ಪ್ರಿಯರೇ. ಯಾವಾಗ ನಿನ್ನ ಸಕಲ ಅನೀತಿಯನ್ನು ತೊಳ್ಕೊಂಡು ದೇವರ ದೃಷ್ಟಿಗಿರ್ತಕ್ಕಂಥ ನಿನ್ನ ಪಾಪಗಳು ಅಡ್ಡಾಗಿರ್ತಕ್ಕಂಥ ಪಾಪಗಳು ಮುರಿದೋದಾಗ, ನಿನ್ನ ಅರಿಕೆ ಮಾಡ್ಕೊಂಡಿರುವಾಗ ನಿನಗೆ ದೇವರು ಮಾಡ್ತಾನೆ ಮಾಡ್ತಾನ ತಿರುಗಿಕೊಳ್ಳತಾನೆ ಪ್ರಿಯರೇ. ಭೂಜಂತಿಗಳೇ ಅಂಜಬೇಡ್ರಿ. ಈಗ ದೇವರು ನೀವು ಮಾತಾಡ್ತಾನ, ಇವತ್ತು ನೀವು ಅಂಜಲತ್ತಿರ್ಬೋದು, ನಾವು ಬಿದ್ದೋಗಿದ ಲೋಕದರ್ಶನ ಎಂಬುದಾಗಿ, ಅಥವಾ ಆಸ್ತಿ ಅಂತಸ್ತರ ಬಿದ್ದೋಗಿದೆ ಎಂಬುದಾಗಿ ನೀವು ಅನ್ಸ್ತಾ ಇದ್ದಿರ್ಬೋದು. ಆದ್ರೆ ದೇವ್ರು ಹೇಳ್ತಾನ ತಿರುಗಿ ನಿಮ್ಗೆ ಕಟ್ಕೊಳ್ತಾನ. ಏನ್ ಹೇಳ್ತಾನ, ಮಳಿ ಇವತ್ತಿಂದ ಕಮ್ಮಾಗ್ಯದ ಪ್ರೇರಿ. ಹಿಂದಿನ ಕಾಲದಾಗ ಒಂದು ನಾ 20 ವರ್ಷ ಹಿಂದಕ್ಕೆ ಹೋದಾಗ, ಅಥವಾ 25 ವರ್ಷ ನಾ ಹಿಂದಕ್ಕೆ ಹೋಯ್ತ ಪ್ರೇರಿ, ಸ್ವಲ್ಪ ಒಂದು 25 ವರ್ಷ ಹಿಂದಕ್ಕೆ ಹೋಯ್ತಾವ. ಜೋಳದ ರಾಶಿ ಮಾಡ್ತಿರ್ರಿ, ಏನ್ ಕಟ್ತೀರ ಅವಾಗ? ಹಂತಿ ಹೊಡೆದ್ರು ಹೆಚ್ಚಿರ್ತೀರಿ, ಕೈ ತೋರಿಸ್ರಿ. ಹಂತಿ ಹೊಡೆದವ್ರು ಹೊಲ್ದಾಗ, ನಾ ಹಂತಿ ಹೊಡೆದವ್ರ ಕೈ ತೋರಿಸಿ, ಹೊಲ್ದಾಗ ಹಂತಿ ಹೊಡೆದವ್ರು ಬಹಳ ಜನರು ಕಮ್, ಒಂದ್ 8 ಜನರು ನಾವು ಇದ್ದೇವೆ ಪ್ರೇರಿ. ಹೊಲ್ದಾಗ ಹಂತಿ ಹೊಡೆದವ್ರು, ಅವಾಗ ಇನ್ನೊಬ್ರು ಬ್ರದರ್ ಬೇರೆ ಹಂತಿ ಹೊಡೆದವ್ರು. ಸಣ್ಣವರಿದ್ದೇವ್ರಿ, ನಮ್ಮ ವಯಸ್ಸು ಎಷ್ಟು ಗೊತ್ತದ? 8 ವರ್ಷ 10 ವರ್ಷ ಎತ್ತಿನ ಬಾಲ ಹಿಡ್ಕೊಂಡು ನಿಂತಿರ್ತೀವಿ ಪ್ರೇರಿ. ನಾವು ಎತ್ತಿನ ಬಾಲ ಹಿಡ್ಕೊಂಡು ಪೂರ ಹಂತಿ ಹೊಡಿತಿದ್ದೆವು. ಜೋಳದ ರಾಶಿ ತಂದ್ರ ಮೈಯೆಲ್ಲ ಕೆದಕಿದ್, ಫರ್ 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 ಕೆದಕೋತಿದ್ದೆ ಮೈಯೆಲ್ಲ. ಯಾಕ ಚುಟ್ ಚುಟ್ ಮಾಡ್ತಿದ್ವು. ಸಣ್ಣ ವಯಸ್ಸಾಗ ಹಂತಿ ಹೊಡಿತಿದ್ದೆವು ಪ್ರಿಯರೇ. ಯಾರೇ ಧರುಗಳು ಅಂತೇಳಿ
ಹೊಲ್ದಾಗ ಬೆಳಿ ಬೆಳೆದವ್ರು ಅವ್ರ ಹೊಲ್ದಾಗ ಕಳೆ ಬಿತ್ತು ರಾಶಿ ಮಾಡತ್ತಿರಂದ್ರ ಈಗ ಹಿಡಿದು ಹೋಗ್ತಿದ್ದೇವೆ ನಮ್ಗೆ ರಾಶಿ ಕೊಡ್ತಾರಂತ ಹೇಳಿ. ಹಲ್ಲೆಲೂಯಾ ಹಲ್ಲೆಲೂಯಾ. ಹಿಂಗ್ ಕೊಡ್ತಾರಂತ ಹೇಳಿ ಹೋಗ್ತಿದ್ವು ಪ್ರಿಯರೇ. ಯಾರ ಕೈಲಿ ಕುಡ್ತಿಲಿಂದ ಕೊಡ್ತಿದ್ರು, ಯಾರು ಸೇರ್ಲಿಂದ ಕೊಡ್ತಿದ್ರು, ಯಾರು ಅಡ್ಡಲಿಂದ ಕೊಡ್ತಿದ್ರು, ಯಾರು ತುರ್ತಕ್ಕಂತ ಬುಟ್ಟಿಲಿಂದ ಕೊಡ್ತಿರು, ಯಾರು ಹ್ಯಾಂಗೆ ಕೊಡ್ತಿದ್ರು ಪ್ರಿಯರೇ. ನಮಗ ಈಗ ಹಿಂಗ್ ನಾವು ಚಾಚ್ಕೊಂಡು ಹೋಗ್ತಿದ್ದೇವೆ ಪ್ರಿಯರೇ. ಯಾವಾಗ ಒಪ್ಪಿಕೊಂಡಿದ್ದೇವೋ ಪಾಪಗಳು, ಯಾವಾಗ ದೋಷ ಅಪರಾಧಗಳು ಒಪ್ಪಿಕೊಂಡಿದ್ದೇವೋ, ಯಾವಾಗ ಸಕಲ ಅನೀತಿಯನ್ನು ತೊಳಕೊಂಡಿದ್ದೇವೋ, ಯಾವಾಗ ಲೋಕದ ಸಮಸ್ಯೆಯಿಂದ ನಾವು ಬಿಡುಗಡೆ ಹೊಂದಿದ್ದೇವೋ, ಯಾವಾಗ ದೇವರನ್ನು ಪಾದದಲ್ಲಿ ಬಂದು ಬಿದ್ದು ಅದರ ಪಾದವನ್ನು ಹಿಡ್ಕೊಂಡು ಆತನಲ್ಲಿ ನಾವು ಮೊರೆ ಇಟ್ಟಿದ್ದೇವೋ, ಹಿಂದೆ ಎಷ್ಟು ಕಳೆದೋಗದು ಇವತ್ತು ದೇವರ ಅಷ್ಟು ಕೊಟ್ಟನು ಪ್ರಿಯರೇ. ಇವತ್ತು ನಿಮ್ಗೆ ಕೂಡ ಕೊಳ್ಳಕ್ಕೆ ದೇವರು ಸಿದ್ಧವಾಗಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಆಗಿನ ಕಾಲದಾಗ ಹಂತಿಸುತ್ತಾ ಹಿಂದೆಲ್ಲ ತಿರುಗ್ತೇವೆ ಪ್ರಿಯರೇ. ಇವತ್ತು ಮಳೆ ಇಲ್ಲ, ಇವತ್ತಿನ ದಿನದಲ್ಲಿ ಹೊಲದಾಗ ರಾಶಿಗಳು ಬೆಳೆಯುತ್ತಿಲ್ಲ. ಯಾಕೆ ಗೊತ್ತದನ? ನೀ ಮಾಡಿನ ಪಾಪಕ್ಕಾಗಿ. ಇವತ್ತು ನೀನು ಫಲ ಬೆಳೆಯತ್ತಿದ್ರ ನೀ ಮಾಡಿನ ಪಾಪಕ್ಕಾಗಿ ನೀನು ಫಲ ಬೆಳೆಯತ್ತಿಲ್ಲ. ಇವತ್ತು ನಿನ್ ಬಳಿ ಆಸ್ತಿ ಅಂತ ಕೈದಾಗ ಬರ್ಕ ತಿರ್ಲತ್ತಿಲ್ಲ, ರೊಕ್ಕ ರೂಪಾಯಿ ನಿನ್ ಮನೆಗೆ ಇರ್ಲತ್ತಿಲ್ಲ ಅಂದ್ರ ನೀ ಮಾಡಿನ ಪಾಪಕ್ಕಾಗಿ ನಿನ್ ಮನೆ ರೊಕ್ಕ ರೂಪಾಯಿ ನಿಂದಿರತ್ತಿಲ್ಲ. ಆದ್ರೆ ಸಕಲ ಅನೀತಿ ಗೊತ್ತಿ ತಳ್ಕೊಂಡಿದೆ ನಿನ್ನ ಕೂಡ್ಸ್ಕೊಳ್ಳತನ ಪ್ರಿಯರೇ. ಒಬ್ಬರದ್ರ ಹೇಳಿದ್ರು ಈ ಗ್ರೌಂಡ್ ಎಲ್ಲ ಇಸ್ತ್ರೀರೆಲ್ಲರೂ ಸಾಫ್ ಮಾಡ್ಯಾರ ಅಂತ ಹೇಳಿ ಬಹಳ ಸಂತೋಷಪಟ್ಟಿದೆ ನಾವು. ಈ ಗ್ರೌಂಡ್ ಎಲ್ಲ ಹೆಣ್ಮಕ್ಳು, ಸಣ್ಣ ಮಕ್ಕಳು, ದೊಡ್ಡರು ಎಲ್ಲ ಹೆಣ್ಮಕ್ಳು ಬಂದು ಜಾಡಿ ತಗೊಂಡು ಈ ಗ್ರೌಂಡ್ ಎಲ್ಲ ಹುಡುಗರೇ ಬಂದ ಕೇಳಿದ ಪ್ರಿಯರೇ. ಆದ್ರೆ ಇದ್ರಾಗ ಬರ್ತಕ್ಕಂಥ ಪ್ರತಿಫಲ ಆಶೀರ್ವಾದ ದೇವರು ನಿಮ್ಗೆ ಘೋಷಿಸ್ಕೊಳ್ತಾನ ಪ್ರಿಯರೇ. ಎಷ್ಟು ಜನರು ಈ ಪ್ರಾಂತದಲ್ಲಿ, ಈ ವಾಕ್ಯದಲ್ಲಿ, ಸೇವೆದಲ್ಲಿ, ಈ ಆರಾಧನೆಗೆ, ಈ ಪ್ರಾರ್ಥನೆಗ ಇವತ್ತು ನೀವು ದುಡ್ದಿರೋ ಆ ಜನರಿಗೆ ದೇವ್ರ ಏನ್ ಮಾಡ್ತಾನ? ಕಳೆದೋಗಿಂದ ಅಷ್ಟೆಲ್ಲ ಕೂಡ್ಸ್ಕೊಳ್ತಾನ ಪ್ರಿಯರೇ. ಇದು ಸತ್ಯವೇದ ಹೇಳತ್ತದ ಪ್ರಿಯರೇ. ಇದು ಯೇಸು ಸ್ವಾಮಿ ವಾಕ್ಯ ಹೇಳತ್ತದ ಪ್ರಿಯರೇ. ಇದು ಲಾಲಪ್ಪಾಸ ಹೇಳ್ತಿಲ್ಲ, ಇದು ಯೇಸು ಸ್ವಾಮಿ ವಾಕ್ಯದ ಪ್ರಿಯರೇ. ಈ ವಾಕ್ಯವನ್ನು ತೆಗೆದುಕೊಂಡು ಬಂದೇವು ಪ್ರಿಯರೇ ನಾವು ಸ್ಪಷ್ಟವಾಗಿ ನಿಮ್ ಪ್ರಾಂತಕ. ಈ ಕೋಟು, ಈ ಸೂಟು, ಈ ಬಟ್ಟೆ ನಿಮ್ಗೆ ಕಾಣತಿರ್ಬೋದು. ಸೇವಕರು ಅವ್ರಿಗೆ ಏನಾದ್ರೆ ಈ ಕೋಟ್ ಸೂಟ್ ಹಾಕೋತಿರ್ತಾರ, ಒಳಗ ಸೋರ್ತದ ಪ್ರಿಯರೇ ಏನು ನೀರು ಪ್ರಿಯರೇ. ಮೈ ಕುದ್ದದ್ದು ಪ್ರಿಯರೇ. ಒಳಗ ನಿಮಗ ಕಾಣಿಸ್ಬೇಕೆಂಬುದಾಗಿ, ನೀವು ನೋಡ್ಬೇಕೆಂಬುದಾಗಿ ಈ ಬಟ್ಟೆ ಹಾಕೋದ್ರ ಒಳಗ ಕುದ್ದದ್ದು ಪ್ರಿಯರೇ ಶರೀರ. ಈ ಶರೀರ ಒಳಗೆ ಹ್ಯಾಂಗ ಕುದ್ದೋದಿದ್ದು ಎಲ್ಲಿವರೆಗೆ ನಾವು ಪಾಪಗಳು ಒಪ್ಕೊಂಡು ಒಳಗಿನ ಕುದ್ದೋತಿರ್ತದ ಪ್ರಿಯರೇ, ಕುದ್ದೋಯ್ತದ ಪ್ರಿಯರೇ. ಅದಕ್ಕ ದೇವರು ವಾಕ್ಯ ನಿಮ್ಗೆ ಹೇಳತನ, ನಿಮ್ ಪ್ರಾರ್ಥನೆ ದೇವರು ಯಾಕೆ ಹೇಳತಿಲ್ಲ? ನಿಮ್ಮ ಅಪರಾಧಗಳು, ನಿಮ್ಮ ಪಾಪಗಳು, ನಿಮ್ಮ ದ್ರೋಹಗಳು, ನಿಮ್ಮ ಶಾಪಗಳು ದೇವರ ದೃಷ್ಟಿಗೆ ಅಡ್ಡಾಗಿ ನಿಂತವು ಪ್ರಿಯರೇ. ಅವೆಲ್ಲ ಇವತ್ತು ಮುರಿದೋಗ್ಬೇಕು. ಹೌದ್ರನ್ನೆಲ್ಲ ನೀವು ಹೊರಗೆ ಬರ್ಬೇಕಾದ್ರ ಒಪ್ಪಿಕೊಂಡು ಬಿಟ್ಕೊಡ್ಬೇಕು ಪ್ರಿಯರೇ. ನಿಮ್ಮ ಪಾಪ ನಿಮ್ಮ ಕೈ ಹಿಡಿಯೋದು ಪ್ರಿಯರೇ. ನೀ ಎಲ್ಲಿಗೆ ಹೋಗಿ ನಿಂಗೆ ಬಿಡ. ಇಲ್ಲಿಂದು ನೀ ಸಿಂಗಾಪುರ್ಗೆ ಹೋಗು, ಆಪರೇಷನ್ ಮಾಡ್ಕೋ, ನಿನ್ನ ಪಾಪ ನಿನಗೆ ಬಿಡಲ್ದು. ನಿನ್ನ ಹೊಟ್ಟೆ ಕ್ಯಾನ್ಸರ್ ಗಡ್ಡೆ ಆಗ್ಯದ, ಅಮೆರಿಕಕ್ಕೆ ಹೋಗಿ ನೀ ಆಪರೇಷನ್ ಮಾಡ್ಕೋ, ನಿನ್ನ ಪಾಪ ನಿನಗೆ ಬಿಡಲ್ದು. ನೀ ಯೆರೂಸಲೇಮ್ಗೆ ಹೋಗಿ ನೀ ಸ್ನಾನ ಮಾಡಿ ಬಾ, ನಿನ್ನ ಪಾಪ ನಿನಗೆ ಬಿಡಲ್ದು. ದೇಶ ಬಿಟ್ಟು ದೇಶಕ್ಕೆ ಹೋಗು, ನಿನ್ನ ಪಾಪ ನಿನಗೆ ಬಿಡಲ್ದು, ನಿನಗೆ ಹಿಡ್ಕೊಂಡಿರ್ತದ. ಯೇಸು ಸ್ವಾಮಿ ಬಲ್ ಬಂದು ಯಾವಾಗೈತೆ ನಿನ್ನ ಪಾಪಗಳು ಒಪ್ಪಿಕೊಂಡು ಬಿಟ್ಬಿಡ್ತಿ, ಸಕಲ ಅನೀತಿಗಳನ್ನೆಲ್ಲ ನೀನು ತೊಳೆದು ನಿನಗೆ ಶುದ್ಧ ಮಾಡ್ತಾನ ಪ್ರಿಯರೇ. ತಿರುಗಿ ಎಷ್ಟು ಕಳೆದೋಗ್ಯದ, ಎಷ್ಟು ನಿನ್ನ ಅಗಲಿಸಿ ಹೋಗ್ಯದ, ಅಷ್ಟು ದೇವ್ರಿಗೆ ಏನ್ ಮಾಡ್ತಾನ? ಕಟ್ಟಿಕೊಳ್ಳತಾನ ಪ್ರಿಯರೇ. ಹಲ್ಲೆಲೂಯಾ. ಏನ್ ಮಾಡ್ತಾನ ದೇವ್ರು? ಕಟ್ಟಿಕೊಳ್ಳತಾನ ಪ್ರಿಯರೇ. ನಿಮಗೆ ಬಿಡತಿಲ್ಲ. ಅಯ್ಯೋ ನನ್ನ ಮಗಳು ಹಾಳಾಗಿಲ್ಲ, ನನ್ನ ಮಗ ನಾಶ ಆಗಿ ಎಂಬುದಾಗಿ ನಾವೇನು ಆಲೋಚನೆ ಮಾಡ್ತೇವೋ, ದೇವರು ಕೂಡ ರೀತಿಗೆ ಆಲೋಚನೆ ಮಾಡ್ತಾನ ಪ್ರಿಯರೇ. ಅಯ್ಯೋ ನನ್ನ ಮೇಲೆ ಭಯಭಕ್ತಿ ಬೆಳೆತಕ್ಕಂಥ ಮಗಳು, ನಂಬಿಕೆ ಬೆಳೆದಂತ ಮಗನು ಇವತ್ತು ಹಾಳಾಗ್ಯಾನ, ಇವತ್ತು ನಾಶ ಆಗ್ಯಾನ ಎಂಬುದಾಗಿ ದೇವರು ಏನ್ ಮಾಡ್ತಾನ? ದುಃಖ ಪಡ್ತಾನ ಪ್ರಿಯರೇ. ಲಾಜರು ಸತ್ತು ಸಮಾಜದಾಗ ಇದ್ದಾನ ಪ್ರಿಯರೇ. ಆತನಿಗೆ ಸಮಾಜದಾಗ ಹಾಕ್ಯಾರ ಪ್ರಿಯರೇ. ಮೈಯೆಲ್ಲ ಬಟ್ಟೆ ಸಿಗ್ತಾರ, ಸಮಾಜದಾಗ ಆತನಿಗೆ ಹಾಕ್ಯಾರ ಪ್ರಿಯರೇ. ಮಾಡ್ತಾಳ ಬಂದಳ, ಸ್ವಾಮಿ ಅವ ಸತ್ತಿ 3 ದಿನ 4 ದಿನ ಆಯ್ತು, ಹೆಣ ವಾಸನೆ ಇರ್ಬೇಕು, ಅಲ್ಲಿ ಯಾಕೆ ಹೋಯ್ತಿ ಅಂತ ಹೇಳ್ತಾಳ. ಆದ್ರೆ ಮರಿಗಳು ಏನ್ ಮಾಡ್ತಾಳ? ದುಃಖ ಪಡ್ತಾಳ ಪ್ರಿಯರೇ, ಕಣ್ಣೀರು ಹೇಳ್ತಾಳ ಪ್ರಿಯ. ಅಯ್ಯೋ ಸ್ವಾಮಿ ನೀ ನನ್ನ ಪ್ರಾರ್ಥನೆ ಇರ್ತೇನೆ, ತಮ್ಮ ಸಾಧ್ಯಲ್ಲ ಸ್ವಾಮಿ, ಕಣ್ಣೀರು ಹೇಳ್ತಾಳ ಪ್ರಿಯರಲ್ಲಿ. ಆಕಿನ ದುಃಖ ನೋಡಿ, ಆಕಿನ ಭಾರ ನೋಡಿ, ಆಕಿಗಿರ್ತಕ್ಕಂಥ ಕಷ್ಟ ನೋಡಿ ಯೇಸು ಸ್ವಾಮಿ ಕಣ್ಣೀರು ಬಿಟ್ಟನೆಂಬುದಾಗಿ ಬರೆದ ಪ್ರಿಯರೇ. ಯೇಸು ಯಾಕೆ ಕಣ್ಣೀರು ಬಿಟ್ಟನು ಗೊತ್ತದನ? ಅಯ್ಯೋ ಈಕೆ ಭಯ ಬರ್ತಿಲ್ಲ, ಈಕೆ ಅದ್ಭುತ ಇರ್ತಿಲ್ಲ, ಆದ್ರೆ ಸತ್ತೋಗಿರ ಅಂತೇಳಿ ಗೋಡಾಡ್ತಾಳ ಅಂತ ಹೇಳಿ ಮಾಡ್ತಾನ. ಯೇಸು ಮೇಲೆ ಕಣ್ಣೀರು ಬಿಟ್ಟನ ಪ್ರಿಯರೇ.
ಅವಾಗ ಲಾಜರ ಸಮಾಧಿದಾಗಿಂದು ಮೈಯೆಲ್ಲ ಬಟ್ಟೆ ಸುತ್ತಿದ ಸಮಾಧಿದಾಗ ಲಾಜರನ ಸಮಾಧಿ ಹೊರಬಂದ ಆಕಾಶಗಳಿ ಕೈ ಎತ್ತನ ಪ್ರಾರ್ಥನೆ ಮಾಡೋಣ. ಲಾಜರನೇ ಸಮಾಧಿಯಿಂದ ಹೊರಗೆ ಬಂದನ, ಸಮಾಧಿಯಿಂದ ಬಟ್ಟೆ ಸಮೇತವಾಗಿ ಹೊರಬಂದು ನಿಂತನ ಪ್ರಿಯರೇ. ಈಗ ನೀನು ಕೂಡ ಪಾಪದ ಸಮಾಧಿದಾಗ ಬಿದ್ದಿದೆ, ನಿನ್ನ ಪಾಪ ಸಮೇತವಾಗಿ ದೇವರು ಕೆತ್ತಾಗ್ಲತ್ತಾನ ಪ್ರಿಯರೇ, ಬುದ್ಧಿ ಸ್ಪಷ್ಟವಾಗಿ. ಅದಕ್ಕ ಬಹಳ ಜನರು ನಾವು ನಮ್ಮ ಪ್ರಾರ್ಥನೆ ದೇವರು ಕೇಳತಿಲ್ಲ ಎಂಬ ಉದ್ದೇಶ ಇರ್ತದ. ನಾವನೇ ನಮ್ಮ ಕಷ್ಟಗಳು ದೇವ್ರು ಕೇಳತಿಲ್ಲ ಎಂಬುದಾಗಿ ನಮ್ಗೆ ಇರ್ತದ. ಆದ್ರೆ ದೇವ್ರು ನಿಮ್ ಕಷ್ಟ ಕೇಳತಾನ ಪ್ರಿಯರೇ, ನಿಮ್ ದುಃಖ ಕೇಳತನ, ನಿಮ್ ಪ್ರಾರ್ಥನೆ ನೋಡತನ, ನಿಮ್ ಪ್ರಾರ್ಥನೆ ಕೇಳತನ, ನಿಮ್ ಗೋಳಾಟ ಕೇಳತನ, ನಿಮ್ ಕಟಕಟಗಳು ಕೇಳತನ, ಎಲ್ಲಾ ಮಾಡತನ ಪ್ರಿಯರೇ. ಆದ್ರೆ ನಿನ್ನ ಪ್ರಾರ್ಥನೆಗೆ ಅಡ್ಡಾಗಿರ್ತಕ್ಕಂಥದ್ದು ಒಂದು ನಿನ್ ಪ್ರಾರ್ಥನೆ, ನೀ ಮಾಡಿದಂತ ಪಾಪ. ನಿನ್ ಪ್ರಾರ್ಥನೆಗ ಅಡ್ಡಾಗಿ ಒಂದನ ಯಾವುದು? ಅದು ನಿನ್ ದ್ರೋಹ, ಅದು ನಿನ್ ಪಾಪ. ಇವತ್ತು ನೀ ಒಪ್ಕೋತೆ, ಇವತ್ತು ನಿನ್ ಪಾಪ ನಿನ್ ದ್ರೋಹ ಒಪ್ಕೊಂಡು ನೀ ಶುದ್ಧ ಐತೆ. ಇವತ್ತು ನಿನ್ ಪಾಪ ನಿನ್ ದ್ರೋಹ ಒಪ್ಕೊಂಡು ನೀ ಶುದ್ಧ ಆಗ್ಲಕ್ ಸಿದ್ಧವಾಗಿದ್ದಂದ್ರ ದೇವರು ನಿನ್ಗ ಶುದ್ಧ ಮಾಡ್ತಾನೆ ಪ್ರಿಯರೇ. ಸಕಲ ಆ ನೀತಿಗಳನ್ನ ತೊಳೆದು ನಿನ್ನನ್ನು ಶುದ್ಧ ಮಾಡ್ಲಾಕ ದೇವರು ಸಿದ್ಧವಾಗಿದ್ದಾನೆ ಪ್ರಿಯರೇ. ಈ ವಾಕ್ಯ 4 ವಿಷಯಗಳಿರ್ತಕ್ಕಂಥ ವಾಕ್ಯ ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾಗಿರ್ಲಿ, ಲಾಭವಾಗಿರ್ಲಿ, ಫಲವಾಗಿರ್ಲಿ. ಕಣ್ಮುಚ್ಚಿರುವಂತ ಪ್ರಾರ್ಥನೆ ಮಾಡಿ ಇವತ್ತಿನ ಕೂಟ ನಾವು ಮುಕ್ತಾಯ ಪಡಿಸಲ್ಪೇ. ಯಾರು ಕಣ್ತಿರದ ಕಡೆ ನೋಡಬಾರ್ದು. ಪ್ರತಿಯೊಬ್ಬರು ಇವತ್ತಿನಿಂದ ನಮ್ಮ ಪಾಪಗಳೆಲ್ಲ ನಾವು ಒಪ್ಪಿಕೊಂಡು ನಾವು ಬಿಟ್ಬಿಡ್ರ ಪ್ರಿಯರೇ. ನಾವು ಮಾಡಿನ ಪಾಪಕ ದೇವರಿಗೆ ನಮ್ಮ ಪ್ರಾರ್ಥನೆ ಮುಟ್ಲತ್ತಿಲ್ಲ ಪ್ರಿಯರೇ. ಎಷ್ಟು ಜನ ಒಪ್ಕೊಳ್ಳುತ್ತೀರಿ? ನಿಮ್ ಕೈ ಆಕಾಶ ಕಡೆ ಎತ್ತಿ ನೀವು ಪ್ರಾರ್ಥನೆ ಮಾಡ್ರಿ. ಎದ್ದು ನಿಂದಿರ್ತಾರೆ ಪರವಾಗಿಲ್ಲ, ಎದ್ದು ನಿಂದಿರ್ಬೋದು. ಒಂದು ಕೈ ಆಕಾಶ ಕಡೆ ಎತ್ತಿ, ಕೈ ಆಕಾಶ ಕಡೆ. ಯಾರ್ಯಾರೈತೆ ಗೊತ್ತು? ದೇವರೇ ನನ್ನ ಪ್ರಾರ್ಥನೆ ಯಾಕೆ ಕೇಳುತ್ತಿಲ್ಲ ಎಂಬುದಾಗಿ ದೇವರು ಇವತ್ತು ನಿಮಗೆ ಮಾತನಾಡ್ತಾರೆ. ನಿಮ್ ಕೈ ಆಕಾಶ ಕಡೆ ಎತ್ತಿ, ದೇವರೇ ಇವನ ಪಾಪ ಮಾಡಿದ ಒಬ್ಬರ ದೇವರೇ ನಾನು ಶುದ್ಧ ಮಾಡು. ಇವತ್ತು ವಾಕ್ಯ ಕೇಳಿದ ಪಾಪವು ನನ್ನನ್ನು ಹಿಡ್ಕೊಂಡು ನನಗೆ ಬಿಡ್ತಾ ಇಲ್ಲ ಎಂಬುದಾಗಿ ಯೇಸು ಸ್ವಾಮಿ ನನ್ನ ಪಾಪ ಯಾರು ಪರಿಹರಿಸಲಿಕ್ಕಾಗಲಿಲ್ಲ. ಪದೇ 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 ನಾ ಪಾಪದಾಗ ಬಿದ್ದೋಗ್ಲಿದೆ ಸ್ವಾಮಿ. ಇವತ್ತು ನಿನ್ನ ಬಳಿಲಿ ಬಂದಿದೆ, ಇವತ್ತು ನಿನ್ನ ವಾಕ್ಯನ ಕೇಳಿದಪ್ಪ, ನೀ ಪಾಪಗಳು ಬಿಡಿಸ್ತೀಯ ಅಂತ ದೇವ್ರೆ. ಬಹಳ ರೋಗದಿಂದ ಸ್ವಾಮಿ ನನ್ನ ಪಾಪಗಳು ನನಗೆ ಅಡ್ಡಾಗಿದ್ದೀನಿ, ಕಾರಣ ನೀ ಮುಟ್ತಾ ಇಲ್ಲ. ಅದು ನಿನ್ನ ವಾಕ್ಯ ಹೇಳ್ತೀನಿ, ನನ್ನ ಕೈ ಮುಟ್ಟುಗೈ ಅಲ್ಲ ಎಂಬುದಾಗಿ. ದೇವರ ಕೈ ಮುಟ್ಟುಗೈ ಅಲ್ಲ. ಯಾರು ಪಾಪಗಳನ್ನು ಒಪ್ಪಿಕೊಳ್ಳುತ್ತಾರೆ ಅವರು ಸಕಲ ಅನೀತಿಯನ್ನು ನೀವು ಪರಿಹರಿಸಲಿದ್ದಪ್ಪ ಎಸೆಯ. ಸಕಲ ಅನೀತಿಯನ್ನು ಪರಿಹರಿಸಲಿದ್ದಪ್ಪ ನಮ್ಗೆ ಸ್ತೋತ್ರ. ಯಾರು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟುಕೊಳ್ಳದಿರೋ, ರೋಗ ಜಾತಿಗಳಿಗೆ ನರಳಾಡುತ್ತಿದ್ರು, ದೇವರು ಇವತ್ತು ನಿನಗೆ ಮುಟ್ಲತಾನೆ ಇವತ್ತು. ಯಾರು ವಾಕ್ಯವನ್ನು ನಂಬಿ ಸ್ವೀಕಾರವನ್ನು ಮಾಡಿ ವಾಕ್ಯವನ್ನು ಆಧಾರ ಮಾಡಿಕೊಂಡು ಕಂಚುಗೆ ಯಾರದಿಗೆ ವಾಕ್ಯವನ್ನು ತಿಳ್ಕೊಂಡು ಓದ್ಕೊಂಡು ನಂಬಿ ದೀಕ್ಷೆ ಹೊಂದಲು ಇವತ್ತು ನೀನು ಕೂಡ ನಂಬಿದಿ. ಗೊತ್ತು ನೀನು ಕೂಡ ದೀಕ್ಷೆ ಹೊಂದಬೇಕಾದ ಪ್ರಿಯರೇ. ನಿನಗೆ ಯಾವ ವಿಷಯದ ಒತ್ತಡ ಇಲ್ಲ, ನಮ್ದಾಗ ಮಾತ್ರ ನನ್ನ ಜೀವಿತ ಕಾರ್ಯಗಳ ಪ್ರಿಯ ಎಸಪ್ಪ. ನಿಮಗೆ ಮಹಿಮೆ ಆಗಲಿ ಬಯಸ. ಎಸಪ್ಪ ನಿಮಗೆ ಘನತೆ ಆಗಲಿ ಬಯಸ. थैंक यू जीसस. इंसान का कितना तारीफ करे तो भी कमी है. बालां खड़ी हो रहे मैजिक मारे तो पैसा है. ನಿನ್ನ ಹಾಗೆ ಪ್ರೀತಿಸುವ ಒಬ್ಬರಿಲ್ಲ ಬಯಸ. ನಿನ್ನಂತ ದೇವರು ಯಾರೂ ಇಲ್ಲ, ಹಾಗೆ ಪ್ರೀತಿಸುವ ಒಬ್ಬರು ಇಲ್ಲ. ನಿನ್ನಂತ
ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಯೇಸಪ್ಪನಿಗೆ ಮಹಿಮೆ. ನಿನ್ನಂತ ದೇವರು ಯಾರು ಇಲ್ಲ. ನಿನ್ನ ಹಾಗೆ ಪ್ರೀತಿ ಮಾಡ್ತಕ್ಕಂಥವ್ರು ಒಬ್ಬರು ಇಲ್ಲ. ಲೋಕದ ತಾಯಿ ತಂದೆ ಮಾತದ್ದು ಕೂಡ ನಾನು ನಿನ್ನನ್ನು ಮರೆಯಲ್ಲ ಅಂತ ಹೇಳಿದ್ದೆ. ಈಗ ನನ್ನ ಅಂಗೈಯಲ್ಲಿ ನನ್ನ ಚಿತ್ರಿಸಿಕೊಂಡಿದೆ ಇವಾಗ ಹೇಳಿದೆ ಪರಿಸರ. ಈ ಮಕ್ಕಳನ್ನು ಶುದ್ಧಿ ಮಾಡೋ ಪರಿಸರ. ಈ ಗ್ರಾಮಸ್ಥರನ್ನು ಶುದ್ಧಿ ಮಾಡೋ ಪರಿಸರ. ಈ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೆ ಆರೋಗ್ಯ ಭಾಗ್ಯ ಐಸ್ಕಲ್ಲನ್ನು ಒದಗಿಸ್ಕೊಡೋ ಪರಿಸರ. ಯೇಸಪ್ಪ ನಿಮಗೆ ಮಹಿಮೆ ಆಗಲಿ. ಎಷ್ಟು ಕಳೆದುಕೊಂಡಿದ್ದರು ಅಪಕರ್ತನೆ, ಎಷ್ಟು ಅಪಕರ್ತನೆ ಪಾಪಕ್ಕೆ ಸಂಬಂಧಪಟ್ಟಿಗಾಗಿ ಹಾಳಾಗಿದ್ದರು, ನಾಶವಾಗಿದ್ದರು, ಬರ್ಬದಾಗಿದ್ರು, ರೋಡಿಗೆ ಬಂದಿದ್ರು ಕರ್ತನೆ. ಇವತ್ತು ಅವರೆಲ್ಲರಿಗೆ ತಿರುಗಿ ನೀ ಕೂಡಿಸ್ಕೊಡ್ತಾ ಅಂತ ಹೇಳಿದಪ್ಪ ಯೇಸಯ್ಯ. ನೀ ಕೂಡಿಸಿ ಬದಿಸ್ಕೊಡಪ್ಪ ಯೇಸಪ್ಪ. ಯೇಸಪ್ಪ ನಿಮಗೆ ಮಹಿಮೆ ಆಗಲಿ ಯೇಸಯ್ಯ. ನಿಮಗೆ ಮಾತ್ರ ಘನತೆ ಬೇಕಪ್ಪ ಯೇಸಯ್ಯ. ಯಾರಿಗೊತ್ತು ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟುಕೊಂಡ್ರೆ ನಾಶ ಆತನ ನಂಬಿಕಸ್ಥ ನೀತಿವಂತನ ಸಕಲ ಅನೀತಿಗಳನ್ನು ಪರಿಹರಿಸಿ ಶುದ್ಧಿ ಮಾಡುವುದೆಂದರೆ ಹೆಸರುಗೊಂದು ಮಕ್ಕಳಿಗೆ ಮುದ್ದಪಡಿಸಿ ಈ ಮಕ್ಕಳಿಗೆ ತೊಳೆಯಪಡಿಸಿ ನೀ ಶುದ್ಧ ಮಾಡು. ನಿಮಗೆ ಮಹಿಮೆ ಆಗಲಿ ಈ ವಾಕ್ಯ ಮಕ್ಕಳು ಜೀವಿತ ನಾಶವಾಗಿ ಲಾಭವಾಗಿ ಫಲವಾಗಿರಬೇಕೆಂಬುದಾಗಿ ಶುಭಳಿಸುವ ಸಾಮರ್ಥ್ಯ ನಮಸ್ಕಾರ. ಆಮೇನ್ ಆಮೇನ್ ಆಮೇನ್. ಹಲ್ಲೆಲೂಯಾ ಹಲ್ಲೆಲೂಯಾ.